ಮನುಕುಲ ಯುದ್ಧಕ್ಕೊಂದು ಕೊನೆ ಅಂತ್ಯ ಇತಿಶ್ರೀ ಆಡಲೇಬೇಕು. ಅದರ್ವೈಸ್ ವಾರ್ ವಿಲ್ ಪುಟ್ ಎನ್ ಎಂಡ್ ಟು ಮ್ಯಾನ್ಕೈಂಡ್ ಅಂತ. ಯಾರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಗಂಡಸರೋ ಹೆಂಗಸರೋ ಅಂತ. ಆ ಭಯ ಎಲ್ಲಿವರೆಗೂ ಇರಲ್ವೋ ಅಲ್ಲಿವರೆಗೂ ಯಾವುದೇ ದೇಶ ಉದ್ಧಾರ ಆಗಲ್ಲ. ಅವನು ನೆಲದ ಮೇಲೆ ಬಿದ್ದು ಹೊರಳಾಡಿ ಆಳೋದೊಂದು ಬಾಕಿ, ಜೀವನದ ಸಾಧನೆ ಅದ ಒಂದು. ಲ್ಯಾಪ್ಟಾಪ್ ಹೋಗ್ಬಿಡ್ತು, ನ್ಯಾಯ ಸಿಗಲ್ಲ ಅನ್ನೋದು ರುಜುವಾತಾಗ್ಬಿಟ್ಟಿದೆ. 5 ಊರು ಕೊಡಪ್ಪ ಅಂದ್ರೆ ನೋ ಒಂದು ಇಂಗ್ಲೀಷಲ್ಲಿ ಹೇಳಿದ್ನ ಕನ್ನಡದಲ್ಲಿ ಗೊತ್ತಿಲ್ಲ ಅಂದಾಗ ಅವರೇ ಬಂದಿದ್ದಾರೆ ನಮ್ಮ ತಾತನ ನೋಡಕ್ಕೆ ಮನೆ ಹತ್ರಕ್ಕೆ. 100 ವರ್ಷ ಆದ್ರೂ ಕನ್ನಡಕ ಬಳಸ್ತಾರೆ. MC ಮೋದಿ ಅವರು ನಮ್ಮ ತಾತನ್ಗೆ ಸರ್ಜಾಪುರದಲ್ಲಿ ಕಾಫಿಯ ನಾಮವ ಜಾಪವ ಮಾಳ್ಪವೆ ತಾಪತ್ರಯ ಉಂಟೆ. ಮೊದಲಿನ ಒಂದು ಮಮತೆ ಮಮಕಾರ ಹೆಲ್ಪಿಂಗ್ ನೇಚರ್ ಇಲ್ವೇ. ಬಟ್ ನಮ್ಮ ಅಜ್ಜಿ 1000 ಕೀರ್ತನೆಗಳನ್ನ ಬೈ ಹಾರ್ಟ್ ಹೇಳೋಳು. 48 ಜನ ಸ್ನಾನ ಮಾಡೋದು ಲಕ್ಷ ಸೊಪ್ಪು ಕರ್ಗೋಗೋದು. ನಾಳೆ ಇನ್ನೊಂದು ಲಕ್ಷ ಸೊಪ್ಪು ಮನೆ ಹಾಕಿ, ನೋ ಡೋಂಟ್ ಟೇಕ್ ಇಟ್, ಪುಟ್ ಇಟ್ ಡೌನ್ ಅಂದ್ಲು. ಯಾಕೆ ಮೇಡಮ್ ಅಂದೆ, ಅದು ನಮ್ಮ ನಾಯಿ ಸೊಪ್ಪು ಅಂದ್ಲು. ಕ್ಷೇಮ ಸಮಾಚಾರ ಮನೆಯದು ಅಷ್ಟು ಜನಕ್ಕೆ ಗೊತ್ತಾಗೋದು. ಗುಲ್ಬರ್ಗ ಸಾಯಿ ಸಮ್ಮೇಳನಕ್ಕೆ ಒಬ್ಬರನ್ನ ಕರ್ಕೊಂಬಂದು ಹೆಂಡ್ತಿ ಅಂತ ಹೇಳಿದ್ರಲ್ಲ ಸರ್, ಅವರಲ್ಲೋ ಸರ್ ಇವರು ಅಂದ. ನಮಗೂ ಗೊತ್ತು ಸರ್ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅಂತ, ಆದರೆ ನಾವು ದುಡ್ಡು ಕಳಿಸಿರಲ್ಲ ನನ್ನ ಪ್ರೆಸಿಡೆಂಟ್, ಅವ್ರು ಯಾರೋ ಒಂದು ಚಿಲ್ಲರೆ ಗಿರಾಕಿನ ಕರ್ಕೊಂಬಂದ್ರು ಅಂತ ಅನ್ಕೋಬಾರ್ದು, ಅದಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ಇಂದ. ಮಕ್ಳಿಗೆ ಸರಿಯಾದ ಸಪೋರ್ಟ್ ಇರಬೇಕು, ಮಕ್ಕಳ ಮೇಲೆ ಕಣ್ಣಿಟ್ಟಿರ್ಬೇಕು. ಆಮೇಲೆ ಮಿಡ್ಲ್ ಸ್ಕೂಲ್ ಮಕ್ಕಳು ಆದರೆ ಅವರ ಬ್ಯಾಗ್ಗಳನ್ನ ಚೆಕ್ ಮಾಡಬೇಕು. ಈ ಅಕ್ಕ ಸಮ್ಮೇಳನಗಳಿಗೆಲ್ಲ ಹೋಗಿದ್ರಲ್ಲ ತಾವು? ಅಕ್ಕ ಸಮ್ಮೇಳನಕ್ಕೆ ಇತ್ತೀಚೆಗೆ ಹೋಗಿದ್ದು ನಾನು. ವಾಷಿಂಗ್ಟನ್ನಲ್ಲಿ ನಡೀತು, ವಾಷಿಂಗ್ಟನ್ ಹತ್ರ. ಅಲ್ಲಿ ಹೋದಾಗ ಅವರು ನಮ್ಮನ್ನ ಒಂದು 3-4 ದಿನ ಮುಂಚೆ ಕರೆಸ್ತಾರೆ. ಯಾವಾಗಲೂ ಸೈಟ್ ಸೀಯಿಂಗ್ ಎಲ್ಲ ಮಾಡ್ತಾರೆ. ಶ್ರೀವತ್ಸ ಜೋಶಿ ಅಂತ ಭಾಳ ಒಳ್ಳೆಯ ಹೆಸರು, ಭಾಳ ದೊಡ್ಡ ಲೇಖಕರು. ಅಪ್ಪ ಎಲ್ಲ ಸಂಸ್ಕೃತದ ಫ್ಯಾಮಿಲಿಯಿಂದ ಬಂದವರು ಅವರು. ಅವ್ರ ಲೇಖನಗಳು ಅದ್ಭುತ. ಅದು ಏನೇನು ನೋಡಬೇಕು ಅಂತಿದ್ದೀರಾ ಅಂದಾಗ ಇಲ್ಲಿಂದ CK ಚಂದ್ರು ನಂಗೆ ಫೋನ್ ಮಾಡಿಬಿಟ್ಟು ಅಮೇರಿಕಕ್ಕೆ, ಏನು ನೋಡಲಿಲ್ಲ ಅಂದ್ರೆ ಅಲ್ಲೊಂದು ಸ್ಮಶಾನ ಇದೆ ನೋಡ್ಕೊಂಬ ಅಂತ. ಗೌರ್ಮೆಂಟ್ ಸ್ಮಶಾನ, ಒಂದು ನ್ಯಾಷನಲ್ ಸಿಮೆಟ್ರಿ ಅಂತ. ಅದು ಅದರಲ್ಲಿ 500-600 ವರ್ಷಗಳಿಂದ ಸತ್ತ ಎಲ್ಲ ರಾಜ ಮಹಾರಾಜರು, ಮಿಲಿಟ್ರಿ ಅವ್ರದ್ದು ಎಲ್ಲರದು ಗೋರಿಗಳನ್ನ ಎಷ್ಟು ಚೆನ್ನಾಗಿ ಅವರು ಅರೇಂಜ್ ಮಾಡಿದ್ದಾರೆ. ಅವನು ಯಾವಾಗ ಹುಟ್ಟಿದ, ಅವನ ಹೆಸರೇನು, ಎಲ್ಲಿವರೆಗೂ ಇದ್ದ, ಯಾಕೆ ಸತ್ತ, ಈ ಥರದ್ದು ಸುಮಾರು ಒಂದು 70 ಎಕರೆ ಅಷ್ಟು ಬರೀ ಗೋರಿಗಳೇ ಇದೆ. ಪಿಕ್ನಿಕ್ ಸ್ಪಾಟ್ ತರ ಇದೆ, ನೋಡ್ಕೊಂಡು ಹೋದ್ವಿ. ಆ ಕಡೆಗೆ ಲೈವ್ ಇದೆ ಅಂತ ಈಗಲೂ ಮಾಡಿದ್ದಾರೆ. ಈ ಕೆನಡಿದು ಇದೆ ಅಲ್ಲಿ, ಜಾನ್ ಎಫ್ ಕೆನಡಿದು ಅಲ್ಲಿ. ಅದಕ್ಕೆ ಸ್ಪೆಷಲ್ ಒಂದಿಷ್ಟಗಳ ಜಾಗ ಮಾಡಿಬಿಟ್ಟು ಅದ್ರ ಮೇಲೆ ಯಾವಾಗಲೂ ಉರಿತಾ ಇರ್ತಕ್ಕಂಥ ಒಂದು ದೀಪನಿಟ್ಟು ಜಾನ್ ಎಫ್ ಕೆನಡಿ ಅವ್ರದ್ದು ಇದೆ ಅಂತ ಅದನ್ನ ನಾವು ನೋಡಿದ್ವಿ. ಆ ಥರ ಕೆನಡಿಯವ್ರನ್ನ ಈ ವಾರ್ ಟೈಮಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಈಗ ವಾರ್ ನಡೀತಾ ಇದೆಯಲ್ಲ ಎಲ್ಲ ಕಡೆ. ಕೆನಡಿಯವ್ರು ಏನು ಹೇಳಿದ್ರು ಗೊತ್ತಾ ವಾರ್ ವಿಷಯದಲ್ಲಿ? ಮ್ಯಾನ್ಕೈಂಡ್ ಶುಡ್ ಪುಟ್ ಎನ್ ಎಂಡ್ ಟು ವಾರ್. ಮನುಕುಲ ಯುದ್ಧಕ್ಕೊಂದು ಕೊನೆ ಅಂತ್ಯ ಇತಿಶ್ರೀ ಆಡಲೇಬೇಕು. ಅದರ್ವೈಸ್ ವಾರ್ ವಿಲ್ ಪುಟ್ ಎನ್ ಎಂಡ್ ಟು ಮ್ಯಾನ್ಕೈಂಡ್ ಅಂತ ಕೆನಡಿ ಅವರು ಹೇಳಿದ್ದು. ಆದ್ರೆ ಎಂತ ವಿಪರ್ಯಾಸ ನೋಡಿ, ಇದನ್ನೆಲ್ಲ ಶುರು ಮಾಡ್ತಾ ಇರೋದು ಅಮೆರಿಕಾನೇ. ಪ್ರಪಂಚದ ಎಲ್ಲಾ ಯುದ್ಧಗಳು ಕೂಡ ಅಲ್ಲಿಂದಾನೇ ಆರಂಭ ಆಗೋದು. ಅದನ್ನ ಕೆನಡಿಯವರೇ ಹೇಳಿದ್ದ ಮಾತು ನೋಡಿ. ಸೊ ಅವ್ರದ್ದು ಇತ್ತು, ಅದೆಲ್ಲ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ನಮಗೆ ಒಂದು ಹರಟೆ ನಡೆಸ್ಕೊಡಿ ಅಂದ್ರು. ನಾನು ಸೆಂಟ್ರಲ್ ಕೂತ್ಕೊಂಡು, ಈ ಕಡೆ ಅಮೇರಿಕನ್ಸ್ ಇಬ್ರು, ಅಮೆರಿಕದ ಸ್ಥಳೀಯರು, ಅದ್ರಲ್ಲಿ ಶ್ರೀವತ್ಸ ಜೋಶಿನೂ ಒಬ್ರು, ಆಮೇಲೆ ಇನ್ನೊಬ್ರು ನ್ಯೂ ಜರ್ಸಿ, ಹೌದು ಕನ್ನಡ ಸಂಘದ ನ್ಯೂ ಜರ್ಸಿಯ ಉಷಾ ಅಂತ ಅವ್ರದ್ದು ಬೃಂದಾವನ್ ಕನ್ನಡ ಸಂಘ ಅಂತಿದೆ, ಅವರೊಬ್ರು. ಈ ಕಡೆ ನಿಮ್ಗೆ ಗೊತ್ತಿರೋರೆ ಇಬ್ರು ಕನ್ನಡದ, ಒಂದು ಮುಖ್ಯಮಂತ್ರಿ ಚಂದ್ರು, ಡುಂಡಿರಾಜು. ನಾವು ಸೆಂಟ್ರಲ್ ನಾವು ಹರಟೆ ಕೊಟ್ಟ ವಿಷಯ, ಯಾರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಗಂಡಸರೋ ಹೆಂಗಸರೋ ಅಂತ ನಾವು ನಿರ್ಧಾರ ಕೊಡಬೇಕು. ಈ ಕಡೆ ಲೇಡೀಸು ವಿಪರೀತ ಜನ ಸೇರ್ಬಿಟ್ಟಿದ್ದಾರೆ ಹರಟೆಗೆ. ಲೇಡೀಸೇ ಒಟ್ಟೊಟ್ಟು ಕೂತಿದ್ದಾರೆ, ಈ ಕಡೆ ಗಂಡಸರು ಕಣ್ಣು ಹರಿದ ಅಷ್ಟು ಜನ ಇದ್ದಾರೆ. ನಾನು ಭಾಳ ಇದು ಜನಗಳು ಇರುವಾಗ ಗಂಡಸರು ಚೆನ್ನಾಗಿ ಅಡುಗೆ ಮಾಡ್ತಾರ, ಹೆಂಗಸರು ಚೆನ್ನಾಗಿ, ಗಂಡಸರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಇವರಿಬ್ರು ಹೇಳ್ತಾರೆ, ಹೆಂಗಸರು ಚೆನ್ನಾಗಿ ಅಡುಗೆ ಇವರಿಬ್ರು ಹೇಳ್ತಾರೆ. ನಾನು ತೀರ್ಮಾನ ಕೊಡಬೇಕಲ್ಲ. ನೀವೇನೇ ಹೇಳಿ ಶುರು ಮಾಡಿದೆ ನಾನು. ಈ ಪ್ರಪಂಚದಲ್ಲಿ ಗಂಡಸರು ಮಾಡೋಷ್ಟು ಒಳ್ಳೆ ಅಡುಗೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದೆ. ಈ ಕಡೆ ಗಂಡಸರೆಲ್ಲ ಚಪ್ಪಾಳೆ ಹೊಡಿತಾರೆ, ಹೆಂಗಸರು ಅಂತ ಕೂಗ್ತಾರೆ, ಅವರು ಗಲಾಟೆ ಮಾಡ್ತಾರೆ. ಇವತ್ತು ಭೀಮಪಾಕ ಅಂತಿದೆ,
ಅಮೆರಿಕದಲ್ಲಿ ಹೇಳಿದ್ದು, ಇದು ರೆಕಾರ್ಡ್ ಆಗಿದೆ ಪಾಕ ಅಲ್ಲ. ಅಂತಿದೆ. ನಳಪಾಕ ಅಂತಿದೆ, ಒಪ್ತೀರಾ? ಇಬ್ರು ಗಂಡಸರು. ಎಡಂಪಿ ಪಾಕ ಇದೆಯಾ? ದಮಯಂತಿ ಪಾಕ ಇದೆಯಾ? ಇಲ್ಲ. ಅಂದಾಗ ಹೆಂಗಸರು ಗಲಾಟೆ ಮಾಡ್ಬಿಟ್ರು. ನೀವು ಧರ್ಮಸ್ಥಳಕ್ಕೆ ಹೋಗಿ, ಕುಕ್ಕೆಗೆ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಅಷ್ಟು ಎತ್ತರದ ಒಂದು ಪಾತ್ರೆಗಳು ಇಡ್ಸೋಕ್ಕೆ ಯಾವುದೇ ಮದುವೆ ಮನೆಗೆ ಹೋಗಿ ಗಂಡಸರ ಕೈಯಲ್ಲೇ ಸಾಧ್ಯ, ಅದು ಹೆಂಗಸರ ಕೈಯಲ್ಲಿ ಆಗೋದಿಲ್ಲ. ಅಂದರೆ ಹೆಂಗಸರು ಹೊಡೆಯೋದು ಒಂದು ಬಾಕಿ ಆ ಲೆವೆಲಲ್ಲಿತ್ತು. ಒಂದು ಮಾತನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಹೇಳ್ತಾ ಇದ್ದೀನಿ, ಗಂಡಸರು ಮಾಸ್ಗೆ ಅಡುಗೆ ಮಾಡ್ತಾರೆ, ಹೆಂಗಸರು ಕ್ಲಾಸ್ಗೆ ಅಡುಗೆ ಮಾಡ್ತಾರೆ. ಜನ ಏನು ಎಲ್ಲ ರಿಲೀಫು, ಜೈಕಾರ ಆಗೋಯ್ತು. ತಾಯಿಯ ಅಡಿಗೆ ಮುಂದೆ ಬೇರೆ ಯಾವುದೂ ಇಲ್ಲ ಈ ಪ್ರಪಂಚಕ್ಕೆ. ನೀವು ನಾನು ಬಂದಾಗ ಮೊದಲ ತುತ್ತಿನ ಆಹಾರ ಕೊಟ್ಟಿದ್ದು ತಾಯಿ, ಹಾಲು. ತಾಯಿ ಅದು ಯಾವುದೇ ಪ್ರಾಣಿ ಆಗಲಿ, ಅದು ಜಿಂಕೆ ಆಗಲಿ, ಹಸು ಆಗಲಿ, ಎಮ್ಮೆ ಆಗಲಿ, ಮತ್ತು ಮೊದಲ ತುತ್ತು ತಾಯಿದೇ ಆಗುತ್ತೆ, ಬೇರೆ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮವಾದ ಮತ್ತೊಂದಿಲ್ಲ. ಮಹಿಳೆಯರ ಅಡಿಗೆ ಕ್ಲಾಸ್ಗೆ ಇದು ಅಂತಂದೆ. ಅದು ಹೆಂಗೋ ಬ್ಯಾಲೆನ್ಸ್ ಆಯ್ತು. ಸಂಭಾಳಿಸ್ಬಿಟ್ರೆ ಅಯ್ಯೋ ಕಷ್ಟ. ಇಬ್ರು ಬಂದು ಸಾರ್ ಚೆನ್ನಾಗಿ ಮಾತಾಡಿದ್ರಿ ಸರ್, ನೀವು ಚೆನ್ನಾಗಿ ಮಾತಾಡಿದ್ರಿ ಇಬ್ರು ಕೂಡ ಅಂತ ಕಡೆ ತಲೆ ಉಳಿಸ್ಕೊಂಡ್ಬರೋದು ಬಹಳ ಕಷ್ಟ ಆಗುತ್ತೆ ನಮ್ಗೆ. ಕೆಲವು ಕಡೆ ಮಾಡ್ಬಿಟ್ರೆ ನೀವು ಹೌದು, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಈ ತರದೆಲ್ಲ ಅನುಭವಗಳು ನನಗೆ ಸಮಯ ಸ್ಫೂರ್ತಿ. ಹೌದು. ನಾನು ಮಸ್ಕಟ್ಗೆ ಭಾಷಣಕ್ಕೆ ಅಂತ ಹೋಗಿದ್ದಾಗ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಆಗ ಇಲ್ಲಿಂದ ಅವನಿಗೆ ಒಂದು ಗಣಪತಿ ವಿಗ್ರಹ ತಗೊಂಡೋಗಿದ್ದೆ, ಪುಟ್ಟದು. ಅವನು ಡ್ಯಾಶ್ ಬೋರ್ಡ್ ಮೇಲೆ ಇಡಲಿ ಅಂತ. ಒಂದು ಎಲ್ಲರ ಮನೆಯಲ್ಲಿ ಕಾರ್ ಇರುತ್ತಲ್ಲ, ಭಾಳ ಚೆನ್ನಾಗಿತ್ತು ಅದು. ಅದೊಂದು ಬ್ರಾನ್ಸ್ದು ಭಾಳ ಮುದ್ದಾದ ಗಣಪತಿ. ನಾವೆಲ್ಲ ಇಟ್ಟಿರ್ತೀವಿ, ನನ್ನ ಕಾರಲ್ಲೂ ಇದೆ ಅದು. ಹನುಮಂತ ನೋಡಿದ ತಕ್ಷಣ ಏಯ್ ಬ್ಯೂಟಿಫುಲ್, ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಅಂದ. ಬಾ ನಾನೇ ಅದನ್ನು ಗಮ್ ಟೇಪ್ ಹಾಕಿಡ್ತೀನಿ. ನೋ, ಗಲ್ಫ್ ರಾಷ್ಟ್ರಗಳಲ್ಲಿ ಕಾರ್ ಡ್ಯಾಶ್ ಬೋರ್ಡ್ ಮೇಲೆ ದೇವ್ರನ್ನ ಇಡೋಂಗಿಲ್ಲ. ಯಾಕೆ ಇಟ್ಟರೆ ಫೈನ್ ಹಾಕ್ತಾರೆ, ಕಾರ್ ಸೀಸ್ ಮಾಡ್ತಾರೆ. ಏನಿದ್ರು ಮನೇಲಿ ಇಟ್ಕೊಳ್ಳಿ, ಮನೆ ದೇವ್ರ ಗೂಡಲ್ಲಿ ಇಡ್ತೀನಿ, ಪೂಜೆ ಮಾಡ್ತೀನಿ. ನಾವು ಇಳ್ಕೊಂಡು ಹೋಟೆಲ್ ಪಕ್ಕದಲ್ಲೇ ಕೃಷ್ಣನ್ ಟೆಂಪಲ್ ಮಸ್ಕಟ್ಟಲ್ಲಿ. ಕೃಷ್ಣನ್ ಇದರಲ್ಲಿ ನೀವು ಕೃಷ್ಣ ಜಯಂತಿ ಮಾಡ್ತೀವಿ ನಾವು. ಆವತ್ತು ನಾವು ರಥ ಕಾಂಪೌಂಡ್ ಒಳಗಡೆನೆ, ಹೌದು ಎಲ್ಲ ನಮ್ಮದೇ. ಕಾಂಪೌಂಡ್ ಒಳಗಡೆ ರಸ್ತೆಗೆ ಬಂದರೆ ಸೀಸ್ ಆಗುತ್ತೆ ಕಾರು. ಜನ ಒಪ್ತಾರೆ, ಜನ ಅದನ್ನ ಸ್ವೀಕರಿಸ್ತಾರೆ, ಏನೂ ಗಲಾಟೆ ಇಲ್ಲ, ಆರಾಮಾಗಿರುತ್ತೆ ಅಲ್ಲಿ. ಅಂದರೆ ನೀವು ಯಾವ್ದಾದ್ರು ಒಂದು ನಿಯಮ ಮಾಡಿದಾಗ ಅದನ್ನ ಸರಿಯಾಗಿ ಪಾಲಿಸ್ಬೇಕು. ಒಬ್ಬೊಬ್ಬರಿಗೊಂದೊಂದು ತಲೆಗೊಂದು ಮಂತ್ರ ಇರಬಾರ್ದು. ಗಲ್ಫ್ ಕಂಟ್ರಿಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ದೀವಿ ಅಲ್ವಾ? ಹೌದು, ಎಲ್ಲರೂ ಇಂಟರ್ನ್ಯಾಷನಲ್ ಜನ ಇರ್ತಾರೆ, ಕಾಸ್ಮೋಪಾಲಿಟನ್ ಸಿಟೀಸ್ ತರ ಎಲ್ಲರೂ ಅದನ್ನ. ದುಬೈಯಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಆದ್ರೆ ಅವನು ಪ್ರೈಮ್ ಮಿನಿಸ್ಟರ್ ಮಗನೇ ಆದ್ರೂ ಕೂಡ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಹಿ ಹ್ಯಾಸ್ ಟು ಬಿ ದೇರ್ ಫಾರ್ 8 days. ಆಮೇಲೆ ಅವ್ನು ಈಚೆ ಕರೆದು ವಿಚಾರಣೆ ಮಾಡಿ ಯಾಕೋ ಕುಡಿದೆ ಅಂತ, ಯಾವನೇ ಆಗ್ಲಿ. ನಮ್ಮಲ್ಲಿ ಹಂಗೇನಿಲ್ಲ, ಯಾರೇ ಕುಡಿದು ಹೋದ್ರು ನಮ್ಮ ರಾಜಕಾರಣಿಗಳಿಗೆ ಹೇಳ್ಬಿಟ್ರೆ ಒಂದು ನಿಮಿಷಕ್ಕೆ ಬಿಡಿಸ್ಬಿಡ್ತಾರೆ. ಅವ್ರಿಗೆ ಬೇಕಾದವ್ರನ್ನ ಬಿಡಿಸ್ಕೋತಾರೆ. ಆ ಥರ ಅವ್ರನ್ನ ಕುಡಿದೇ ಇದ್ರೆ ಒಳಗಾಗ್ತಾರೆ. ಇದೆಲ್ಲ ಇರುತ್ತೆ. ಹೀಗೆ ಗಲ್ಫ್ ಕಂಟ್ರೀಸಲ್ಲಿ ಆ ಒಂದು ನಿಯಮ ಪಾಲನೆ, ಶಿಸ್ತು ಚೆನ್ನಾಗಿದೆ. ಶಿಕ್ಷೆ ನಾವು ಇಲ್ಲಿಂದ ದುಬೈ, ಶಾರ್ಜಾಲೆಲ್ಲ ಹೋದಾಗ, ಶಾರ್ಜಾದಲ್ಲಿ ಇದು ಏನೋ ಪ್ರೊಹಿಬಿಷನ್ ಇದೆ, ದುಬೈಲಿ ಇಲ್ಲ. ಪಕ್ಕದಲ್ಲೇ ಅದು, ಮೈಸೂರು ಬೆಂಗಳೂರು ಇದ್ದಾಗೆ. ಅದು ನಮಗೆ ಶಾರ್ಜಾದಿಂದ ಫ್ಲೈಟು ಇದಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಕೆಲವರು ಸೇವನೆ ಮಾಡಿದ್ರು ಒಂಚೂರು. ಅವರು ಇದಕ್ಕೆ ಬರೋಕ್ಕೆ ಹೆದರಿಕೆ, ನಮ್ಮನ್ನು ಕಳಿಸ್ಕೊಡಕ್ಕೆ. ಅಕಸ್ಮಾತಾಗಿ ಸ್ಮೆಲ್ ಗೊತ್ತಾಗ್ಬಿಟ್ರೆ ಯಾರಾದರೂ ಹಿಡಿದು ಜೈಲಿಗೆ ಹಾಕ್ಬಿಡ್ತಾರೆ. ಆ ಭಯ ಬರಬೇಕು ನಮಗೆ, ಅದನ್ನೇ ಹೇಳೋದು. ಆ ಭಯ ಎಲ್ಲಿವರೆಗೂ ಇರಲ್ವೋ ಅಲ್ಲಿ ಅವ್ರಿಗೆ ಯಾವುದೇ ದೇಶ ಉದ್ಧಾರ ಆಗಲ್ಲ. ಯಾರಿಗ್ಯಾರು ಹೆದರಲ್ಲ, ಅಪ್ಪನಿಗೆ ಮಗ ಹೆದರಲ್ಲ, ಗಂಡನಿಗೆ ಹೆಂಡತಿ ಹೆದರಲ್ಲ, ಈ ಥರ ಆಗಿ ಯಾರು ಹೆದರಲ್ಲ. ಮುಂಚೆ ನೋಡು ಅಪ್ಪನಿಗೆ ಹೇಳ್ತೀನಿ ಅಂದರೆ ಆಯ್ತು ನಾವು ಹೆದರ್ತಾ ಇದ್ವಿ, ಅಣ್ಣನಿಗೆ ಹೇಳ್ತೀನಿ ಹೆದರ್ತಾ. ಇವಾಗ ಇಲ್ಲ, ಅದು ಆ ಥರ ಆಗ್ಬಿಟ್ಟಿದೆ ಇವತ್ತು. ಆದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಅಲ್ಲಿದೆಯಲ್ಲ, ಅಲ್ಲಿದೆ, ಇಲ್ಲಿಲ್ಲ. ಇಲ್ಲಿ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಇರಲ್ಲ. ಈಗ ದುಬೈ ಅಥವಾ ಅಮೆರಿಕದಲ್ಲೇ ತಗೊಳ್ಳಿ, ಅಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಇಳಿದ್ಬಿಟ್ಟು ನೀವು ಒಬ್ರಿಗೊಬ್ರಿಗೆ ಶೇಕ್ ಹ್ಯಾಂಡ್ ಕೊಡಬೇಕು. ದುಬೈಲಿ ನಾನು ನೋಡಿದೆ ಅದನ್ನ. ನಿಮ್ಮ ಕಾರ್ಗೆ ಅವ್ನು ಹೊಡೆದಿರ್ತಾನೆ, ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಹಲೋ ಸಾರಿ ಅಂತ ಹೇಳಬೇಕು. ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದವರು
ತಪ್ಪಿರೋನ್ಗೆ ರೆಡ್ ಮೆಮೊ ಕೊಡ್ತಾರೆ, ಸರಿ ಇರೋನ್ಗೆ ಗ್ರೀನ್ ಮೆಮೊ ಕೊಡ್ತಾರೆ. ಅದನ್ನ ತಗೊಂಡು ಹೋದ್ರೇನೆ ನಿಮಗೆ ಗ್ಯಾರೇಜಲ್ಲಿ ನಿಮ್ಮ ಕಾರ್ನ ರೆಡಿ ಮಾಡೋದು, ಕಿತ್ತೋಗಿರೋ ಲೈಟ್ನ ರಿಪೇರಿ ಮಾಡೋದು. ನೀವು ಲೈಟ್ ಕಿತ್ತೋಗಿದೆ ಬೇರೆ ಹಾಕು ಅಂದ್ರೆ ಯಾವನೂ ಹಾಕಲ್ಲ ಅಲ್ಲಿ. ನಾನು ಕಾರ್ ನಿಲ್ಸೋವಾಗ ಹಿಂದೆ ಗೋಡೆ ಹೊಡೆದ್ಬಿಟ್ಟೆ ಕಣೋ ಅಂದ್ರೆ ಇಲ್ಲ ಪೊಲೀಸ್ಗಳು ನಾನೇ ಹೊಡೆದಿದ್ದು ಕಣೋ, ಕಾರ್ ಪಾರ್ಕಿಂಗ್ ಟೈಮಲ್ಲಿ ಆಗಿದೆ, ಬೇರೆ ದೀಪ ಹಾಕ್ಕೊಡು ಅಂದರೆ ಇಲ್ಲ ಸರ್ ಪೊಲೀಸ್ ಕೇಸ್ ಇದು. ಆ ಥರ ಒಂದು ಶಿಸ್ತು ಇದೆಯಲ್ಲ, ಆ ಶಿಸ್ತಿಗೆ ಹೇಗಿದೆ ನೋಡಿ. ಹೌದು, ಶಿಸ್ತಿಗೆ ತಲೆ ಬಾಗಬೇಕು. ನಾನು ಅದನ್ನೆಲ್ಲ ನೋಡಿ ನಾನು ಸಂತೋಷ ಪಟ್ಟೆ. ಖಂಡಿತ. ನಾನು ನಮ್ಮ ಸ್ನೇಹಿತರ ಜೊತೆಯಲ್ಲಿ ದುಬೈಗೆ ಹೊರಟಾಗ ಬಹಳ ವರ್ಷಗಳ ಹಿಂದಿನ ಕತೆ ಇದು. ಈ ಶಾಂತಿ ಸಾಗರ್ ಅಂತ ಒಂದಿದೆ, ಸಿಂಡಿಕೇಟ್ ಬ್ಯಾಂಕ್ ಹತ್ರ ಗಾಂಧಿನಗರದಲ್ಲಿ. ಅಲ್ಲಿ ಊಟ ಮಾಡಿದ್ವಿ ಮಧ್ಯಾಹ್ನ, ಸಾಯಂಕಾಲ ಫ್ಲೈಟು. ಇವನು ಒಂದು ಲ್ಯಾಪ್ಟಾಪ್ ಕೊಂಡಿದ್ದ. ಆವಾಗ ಲ್ಯಾಪ್ಟಾಪ್ ಅಂದ್ರೆ ಲಕ್ಸುರಿ. ಲ್ಯಾಪ್ಟಾಪ್ ನೋಡೋಕ್ಕೆ ಜನ ಬರೋದು, ಲ್ಯಾಪ್ಟಾಪ್ ಇದೆ ಅಂತ ತೋರ್ಸ ಅಂತ. ಆ ಥರ ಅದು ಜನ ಆಶ್ಚರ್ಯದಿಂದ ನೋಡ್ತಕ್ಕಂಥ ಒಂದು ಐಟಮ್ ಆಗಿತ್ತು. ಅದು ಲಕ್ಷಗಳಲ್ಲಿ ಇತ್ತು ಅದ್ರ ಬೆಲೆ, ಆಯ್ತಾ. ಅದರಲ್ಲಿ ಅವನು ಮ್ಯೂಸಿಕ್ ಎಲ್ಲ ಮಾಡಿಟ್ಟಿದ್ದ, ಅನೇಕ ಇದಕ್ಕೆ ಮ್ಯೂಸಿಕ್ನ ಟೋನು ಇದು ರಾಗ ಸಂಯೋಜನೆ ಮಾಡಿ ಎಲ್ಲ ಮಾಡಿ ಎಲ್ಲ ಪಾಪ ಇಟ್ಕೊಂಡಿದ್ದ. ಅದನ್ನ ತೊಗೊಂಬಂದು ಅಲ್ಲಿ ಪ್ಲೇ ಮಾಡಬೇಕು ಅಂತ, ದುಬೈಯಲ್ಲಿ ಮಾಡಬೇಕು ಅಂತ ಇಟ್ಕೊಂಡಿದ್ದ. ಊಟ ಮಾಡ್ಕೊಂಡು ಬಂದಿದ್ದೀವಿ, ಯಾವನ ಬೀಗ ತೆಗೆದು ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಇಲ್ಲಿ. ಅವನು ನೆಲದ ಮೇಲೆ ಬಿದ್ದು ಹೊರಳಾಡಿ ಅಳೋದೊಂದು ಬಾಕಿ, ಜೀವನದ ಸಾಧನೆ ಅದ ಒಂದು. ಲ್ಯಾಪ್ಟಾಪ್ ಹೋಗ್ಬಿಡ್ತು, ಆಯಿತಾ. ಆಮೇಲೆ ಹೋದ್ವಿ ಅಲ್ಲಿಗೆ. ಅಲ್ಲಿ ಹೋಗಿ ಹೇಳಿದ್ವಿ ಅವನಿಗೆ, ಅಲ್ಲ ಲ್ಯಾಪ್ಟಾಪ್ ಇಲ್ಲದೆ ಹೋದ್ವಿ. ಇದ್ರೆ ಆಡ್ತಾ ಇದ್ರು, ಇಲ್ಲ ಅಂದರೆ ಇಲ್ಲ. ಅಲ್ಲಿ ನಮ್ಮ ಹೋಸ್ಟ್ ಒಬ್ಬ ಇರ್ತಾನೆ, ಆ ಹೋಸ್ಟ್ ನಮ್ಮನ್ನು ಕರ್ಕೊಂಬಂದ. ಅವನು ಕಾರಲ್ಲೇ ಕರ್ಕೊಂಡೋದ. ನಮ್ಮನ್ನು ಕರ್ಕೊಂಡೋದಾಗ ಅವ್ನಿಗೆ ಹೇಳಿದ್ವಿ ಹಿಂಗೆ ಆಗ್ಬಿಡ್ತಪ್ಪ ನಾವು ಹೊರಟಾಗ ಅಂದ. ಆಗುತ್ತೆ ಆ ಕಡೆ ಎಲ್ಲ ಅಲ್ಲಿ ಶಿಕ್ಷೆ ಪ್ರಮಾಣ ಕಮ್ಮಿ ಆದ್ದರಿಂದ ಆಗುತ್ತೆ ಅಂದರು. ಆಮೇಲೆ ಅಲ್ಲಿ ಕೂಡ ಒಂದು ಹೋಟ್ಲಲ್ಲಿ ನಮಗೆ ಊಟಕ್ಕೆ ಇಳಿಸಿದ್ರು. ಇಳಿಸುವಾಗ ಕಾರು ಇವನು ಲ್ಯಾಪ್ಟಾಪ್ ಕಳ್ಕೊಂಡು ನಮ್ಮ ಫ್ರೆಂಡು, ಕಾರ್ ಲಾಕ್ ಮಾಡೋ, ಅದ್ರಲ್ಲಿ ನಮ್ಮದು ಪಾಸ್ಪೋರ್ಟ್ ಇದೆ, ಕರೆನ್ಸಿ ಇದೆ, ಎಲ್ಲ ಇದೆ. ಮಾಡಲ್ಲ ನಾನು, ಇದು ಗಲ್ಫ್ ಕಂಟ್ರಿ ಇದು, ನಾನು ಮಾಡಲ್ಲ, ಏನಾಗುತ್ತೋ ನೋಡೋಣ. ಮಾಡಲಿಲ್ಲ ಅಲ್ಲಿ ಅವರು, ಕಾರ್ ಲಾಕೇ ಮಾಡಲಿಲ್ಲ ಅವನು. ಸುಮ್ಮನೆ ಡೋರ್ ಹಾಕೊಂಬಂದಿದ್ದಾನೆ. ಇದಾಗ್ತಾ ಇದೆ, ಎದೆ ಒಳಗೆ ಪಟ್ಕೊಂಡು ಹೋಗ್ತಾ. ಹಿಂದೆ ಕೆಲವು ಗಂಟೆಗಳಿಂದ ಕಳ್ಕೊಂಬಿಟ್ಟಿದ್ದಾನೆ ಸಮಸ್ತವನ್ನು, ಮಾಡಲ್ಲ ಅಂತಾನೆ. ಆಮೇಲೆ ಬಂದು ನೋಡಿದ್ರೆ ಏನೂ ಇಲ್ಲ, ಯಾವನೂ ಮುಟ್ಟಿಲ್ಲ, ಕರೆಕ್ಟಾಗಿ ಆಯಿತು. ಏನಿದು ಗುಟ್ಟು ಅಂದೆ. ಇಲ್ಲಿ ಶಿಕ್ಷೆ ಆ ಪ್ರಮಾಣದಲ್ಲಿದೆ. ಈಗ ರಾತ್ರಿ 12 ಗಂಟೆಗೆ ಮಹಾತ್ಮ ಗಾಂಧಿ ಹೇಳ್ದಂಗೆ ಒಂದು ಒಂಟಿ ಹೆಣ್ಣು ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ, ಮಹಾತ್ಮ ಗಾಂಧಿ ಹೇಳಿದ್ದಲ್ಲ, ಭೀಷ್ಮರು ಹೇಳಿರೋದು. ಯಾರು? ಭೀಷ್ಮರು ಯುಧಿಷ್ಠರ್ಗೆ ಹೇಳಿರೋದು. ಯುಧಿಷ್ಠರ್ಗೆ ಹೇಳಿದ್ದು ರಾತ್ರಿ 12 ಗಂಟೆಯಲ್ಲಿ. ಯಾಕೆ ಎಲ್ಲದನ್ನು ಮಹಾತ್ಮ ಗಾಂಧಿ ಹೇಳ್ತಾರೋ ಗೊತ್ತಾಗಲ್ಲ. ಅದೇನಾಗಿದೆ ಈಗ ಅಂದ್ರೆ, ದೊಡ್ಡ ದೊಡ್ಡ ಸೇಯಿಂಗ್ಸ್ ಎಲ್ಲ ಇದೆಯಲ್ಲ, ಕೃಷ್ಣಂದು, ಭೀಮಂದು, ರಾಮಂದು, ಅದನ್ನೆಲ್ಲ ಲೋಕಲ್ ಆಗಿ ನಮ್ಮ ಮನೆ ಪಕ್ಕದಲ್ಲಿರೋ ನಮ್ಮ ಫ್ರೆಂಡ್ಸ್ ಮೇಲೆ ಹಾಕ್ಬಿಡ್ತೀವಿ ಅದನ್ನ. ಸೊ ಹಂಗೆ 12 ಗಂಟೆಯಲ್ಲಿ ಇದು ಕದ್ದ ಕೈ ಕತ್ತರಿಸು, ಒದ್ದ ಕಾಲು ಕತ್ತರಿಸು, ಮತ್ತೇನೋ ಮಾಡ್ದ ಅದನ್ನು ಕತ್ತರಿಸು. ಸರಿಯಾದ ಮಾತು. ಇದು ತರಬೇಕು ನಾವು. ನಮಗೆ ಕಾನೂನು ಬೇಕು, ಅರ್ಧಂಬರ್ಧ ಅಲ್ಲ. ಕಾನೂನು ಕೊಟ್ಟರೆ ಪೂರ್ತಿ ತರಬೇಕು. ನೀವು ಒಂದು ಟೆಕ್ಸ್ಟ್ ಬುಕ್ ಇಟ್ಟರೆ ಟೆಕ್ಸ್ಟ್ ಬುಕ್ ಪೂರ್ತಿ ಫಾಲೋ ಮಾಡಬೇಕು. MSN ನಾನು ಯಾವಾಗಲೂ ಅನ್ಕೋತೈತೆ, ನಾವು ಯಾವ್ಯಾವ್ದನ್ನೋ ಕದ್ಕೊಳ್ತೀವಿ, ಯಾವ್ಯಾವ್ದನ್ನೋ ಕಾಪಿ ಮಾಡ್ಕೋತೀವಿ, ಕಾಪಿ ಕ್ಯಾಟ್ಸು ನಾವು ಸುಮಾರು ವಿಚಾರದಲ್ಲಿ. ಇದನ್ನು ಮಾತ್ರ ಮಾಡಿಲ್ಲ ಯಾಕೆ ಅಂತ. 15 ಕೊಲೆಗಳು ಮಾಡಿರೋನು ಅವನೇ ಒಪ್ಕೊಂಡ್ಮೇಲೂ ಕೂಡ ಅವನಿಗೆ ಇದು ಗಲ್ಲು ಶಿಕ್ಷೆ ಕೊಡೋದಿಲ್ಲ. ಅವನಿಗೆ ಜೀವನ ಇದು ಮಾಡ್ತಾರೆ, ಜೀವನ ಪೂರ್ತಿ ಅಂತ. ಅದು 14 ವರ್ಷ, ಅದ್ರಲ್ಲಿ 10 ವರ್ಷ ಮೊದಲೇ ಆಗ್ಬಿಟ್ಟಿರುತ್ತೆ. ಆಮೇಲೆ 4 ವರ್ಷ ಇದ್ದು ವಾಪಸ್ ಬರ್ತಾನೆ. ಕೊಲೆ ಮಾಡ್ತಾನೆ. ಕೊನೆಗಳು ಮಾಡಿದವನ್ನ ನಾವು ಹಿಡಿದು 20 ವರ್ಷ 30 ವರ್ಷ ಜೈಲ್ಗೆ ಹಾಕ್ತಿವಲ್ಲ, ಅವ್ನು ನೋಡ್ಕೊಳಕ್ಕೆ ದಿನಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗಲ್ವಾ? ಅವ್ನು ಇಟ್ಕೊಂಡು ಸಾಕ್ಬೇಕಾ ನಾವು? ಅಲ್ಲಲ್ಲೇ ಮುಗಿಸ್ಬೇಕು. ನನ್ನ ದೃಷ್ಟಿಯಲ್ಲಿ ಅಲ್ಲೇ ಮುಗಿಸ್ಬೇಕು. ನ್ಯಾಯ ಸಿಗಲ್ಲ ಅನ್ನೋದು ರುಜುವಾತಾಗ್ಬಿಟ್ಟಿದೆ. ಹಾಗೆ ನೋಡೋಕೆ ಹೋದ್ರೆ ಹೈದ್ರಾಬಾದಲ್ಲಿ ಒಂದು ಲೇಡಿ ಪಾಪ ಮಾಸ್ ರ್ಯಾಪ್ ಆಗಿ ಅವಳನ್ನ ಬೆಂಕಿ ಹಾಕಿ ಸುಟ್ಬಿಟ್ರು ಅವಳನ್ನ. ಹೌದು. ಕಲ್ಪ್ರಿಟ್ಸ್ 4 ಜನ ಸಿಕ್ಕಾಕೊಂಡ್ರು. ಪೊಲೀಸರು ಕರ್ಕೊಂಡೋದ್ರು. ಎಲ್ಲಿ ನಡೀತು ಏನಂತ ಮಹಜರ್ಗೆ ನೆಕ್ಸ್ಟ್ ವೀಕು ಮಹಜರ್ ಮಾಡೋಕ್ಕೆ ಅಂತ ಬಂದಾಗ 4 ಜನನ ಕೊಂದು ಬಿಸಾಕ್ಬಿಟ್ರು. ಎನ್ಕೌಂಟರ್ ಮಾಡಿಬಿಟ್ರು. ಅವರು ತಪ್ಪಿಸ್ಕೊಂಡು ಹೋಗೋಕ್ಕೆ ಅಂತ ಟ್ರೈ ಮಾಡಿದ್ರು. ಆದ್ದರಿಂದ ಹೊಡೆದ್ವಿ ಅಂದ್ರು. ಆ ಪೊಲೀಸರು ಆಮೇಲೆ ಊರೊಳಗೆ ಬಂದಾಗ ಎಲ್ಲ ಮನೆಗಳಿಂದನೂ ಹೂಗಳು ಹಾಕಿದ್ರು ಅವ್ರ ಮೇಲೆ. ಜನಕ್ಕೆ ಬೇಕಾಗಿದೆ, ಸರ್ಕಾರದ ನ್ಯಾಯಾಲಯಕ್ಕೆ ಬೇಕಿಲ್ಲ. ಅದು ಹೇಗೆ? ಅದೇ ಬಹಳ ಬೇಜಾರು ಮೇಡಮ್. ಇದು ತುಂಬಾ ಒಳ್ಳೆ ಉದಾಹರಣೆ ಹೇಳಿದ್ರಿ ನೀವು. ನನಗನ್ಸುತ್ತೆ ಈ ಗಲ್ಫ್ ಕಂಟ್ರೀಸ್ ಇಂದ ನಾವು ಕಲಿಬೇಕಾಗಿರೋದು ತುಂಬಾ ಇದೆ.
ಈ ಸಾಮಾಜಿಕ ಸ್ವಾಸ್ಥ್ಯ ಅಂತ ತುಂಬಾ ಮಾತಾಡ್ತೀವಿ ನಾವು. ಅದನ್ನು ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ದುಬೈಗೆ ಹೋದಾಗ ನನ್ನ ಮಗನಿಗೊಂದು ಚೈನ್ ತಂದೆ, 10 ಗ್ರಾಮ್ದು. ಅದು ಅದೇ ದೊಡ್ಡದು ಆ ಕಾಲಕ್ಕೆ. 10 ಗ್ರಾಮ್ ಚೈನ್ ಅಂದ್ರೆ ಅದು ಎಷ್ಟು ತೆಳ್ಳಗಿರುತ್ತೆ ನಿಮಗೆ ಗೊತ್ತು, ಆಯ್ತಾ? ಅಲ್ಲಿ ಪ್ಯೂರ್ ಚಿನ್ನ, ಏರ್ಪೋರ್ಟ್ ಅಲ್ಲಿ ತಗೊಂಡಿದ್ದು. ನೀವು ಏನು ಕೇಳೋಷ್ಟೇ ಇಲ್ಲ, ಅದ್ರ ಮೇಲೆ ಸೀಲ್ ಹೊತ್ಕೊಡು, ಸರ್ಟಿಫಿಕೇಟ್ ಎಂತದ್ದಿಲ್ಲ, ಎಲ್ಲಿ ತಗೊಂಡ್ರು ಕ್ವಾಲಿಟಿ ಇರುತ್ತೆ. ಆಮೇಲೆ ಮೋಸ ಇಲ್ಲ. ಮಸ್ಕಟ್ ಅಲ್ಲಿ ಒಬ್ಬ ಬ್ರೆಡ್ ಮಾರ್ದವನು ಸ್ಟೇಲ್ ಆದ ಬ್ರೆಡ್ ಮಾರ್ದ ಅಂದ್ಬಿಟ್ಟು ಅವ್ನು ತಗೊಂಡೋಗಿ ಜೈಲಿಗೆ ಹಾಕಿದ್ರು ನಾನಿದ್ದಾಗ. ಅಂದ್ರೆ ಬ್ರೆಡ್ ಮೇಲೆ ಎಕ್ಸ್ಪೈರಿ ಡೇಟ್ 15ನೇ ತಾರೀಕು ಫೆಬ್ರವರಿ ಅಂತಿತ್ತು. ಅವನು 17ನೇ ತಾರೀಕು ಫೆಬ್ರವರಿ ಮಾರ್ಬಿಟ್ಟಿದ್ದಾನೆ, ಬಿಲ್ ಕೊಟ್ಟಿದ್ದಾನೆ. ಇಮಿಡಿಯೇಟ್ಲಿ ವಾಸ್ ಅರೆಸ್ಟೆಡ್ ಅಂಡ್ ವಾಸ್ ಟೇಕನ್ ಟು ದಿ ಜೈಲ್. ನಮ್ಮಲ್ಲಿ ಬ್ರೆಡ್ಡು ಅಯ್ಯೋ ಅದ್ರ ಮೇಲೆ ನೀರು ಚಿಮುಕ್ಸಿ ನೆಕ್ಸ್ಟ್ ಯಾರಿಗಾದ್ರೂ ಮಾರ್ಬಿಡ್ತಾರೆ. ಅಂದರೆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಬೇಕು, ನ್ಯಾಯವಂತರಿಗೆ ಸಪೋರ್ಟ್ ಮಾಡಬೇಕು, ನಾವು ನ್ಯಾಯಕ್ಕೆ ಸಪೋರ್ಟ್ ಮಾಡಬೇಕು. ಅದಿಲ್ಲ. ನ್ಯಾಯ ಯಾವ ಕಡೆ ಅಂತಂದರೆ ಇವತ್ತು ದುಡ್ಡಿದ್ದವನ ಕಡೆ ನ್ಯಾಯ, ರಾಜಕೀಯ ಸಪೋರ್ಟ್ ಇದ್ದವನ ಕಡೆ ನ್ಯಾಯ ಆಗ್ತಿದೆ. ಇಲ್ವೇ ಇಲ್ಲ. ಪಾಂಡವರು ಕೌರವರು ಥರ ಆಗೋಗ್ಬಿಟ್ಟಿದೆ. ನಾವು ಅದೆಲ್ಲ ಮುಗಿಸ್ಕೊಂಬಂದ್ಮೇಲೆ ಎಂಥದ್ದು ಅಜ್ಞಾತವಾಸನ, ಅದು ವನವಾಸ 13 ವರ್ಷ ಆದ್ಮೇಲೆ ವಾಪಸ್ ಕೊಡ್ಬೇಕು ಅಂತಂದ್ರೆ ಇವ್ನು ಕೊಡ್ಲಿಲ್ಲ. ಇವನು ಆವಾಗ್ಲಿಂದ ಶುರು ಆಗೋಯ್ತಿದ್ದು. ಕೊಡಲ್ಲ ರೀ, ಏನ್ರಿ ಮಾಡ್ಕೋತೀರಾ, ಏನ್ ಮಾಡ್ಕೋತೀರಾ ನೀವು ಅಂತ ಕೇಳ್ದ ದುರ್ಯೋಧನ. ಪಾಪ ಭೀಷ್ಮ ದ್ರೋಣರು ಬಂದು ಕೇಳ್ತಾರೆ, ಬಂದು ದುರ್ಯೋಧನ ಒಂದು ಕೇಳ್ತೀನಿ ಕೊಡ್ತೀಯಪ್ಪ ಅಂತ ಕೇಳ್ತಾರೆ. ಕೇಳಿದಾಗ ಅವನು ಎಷ್ಟು ಗದೆ ಎತ್ಕೊಂಡು ಈ ಕಡೆಯಿಂದ ಆ ಕಡೆ ಓಡಾಡ್ತಾ, ನೀವು ವಿಜುವಲೈಸ್ ಮಾಡ್ಕೋಬೇಕು. ಏನು ನೀವು ನನ್ನ ಕೇಳೋದ ಬೋಸ್ತಾತ ಸ್ವಚ್ಛಂದತೋವದ ಕಿಮಿಚ್ಚಸಿ ಕಿಂ ದದಾನಿ ಹಸ್ತೆ ಸ್ಥಿತ ಮಮಗದ ಭವತಶ್ಚ ಸರ್ವಮಂದ. ಅವನು ಈ ಗದೆ ನನ್ನ ಕೈಲಿರುವಾಗ ಸಮಸ್ತ ಭೂಮಂಡಲವೂ ನಿಂದೆ, ಹೇಳು ಅಂದ. 5 ಊರು ಕೊಡಪ್ಪ ಅಂದ್ರೆ ನೋ ಅಂದ. ಇಂಗ್ಲೀಷಲ್ಲಿ ಹೇಳಿದ್ನ ಕನ್ನಡದಲ್ಲಿ ಗೊತ್ತಿಲ್ಲ, ನೋ ಅಂದ ಒಟ್ಟಿನಲ್ಲಿ ಅವನು. ಹಾಗೆ ಆ ಪೀಳಿಗೆ ಬಂದ್ಬಿಟ್ಟಿದೆ ಇವತ್ತು. ವಾಪಸ್ ಬಂದ್ಮೇಲೆ ಕೊಡ್ತೀವಿ ಅಂದಮೇಲೆ ವಾಪಸ್ ಕೊಡಲ್ಲ. ಆದ್ರಿಂದಾನೆ ಮಹಾಭಾರತ ಇವತ್ತು ಹೆಚ್ಚು ಅಪ್ಲೈ ಆಗುತ್ತೆ ನೋಡಿ. ಈ ಕಥೆನ ಭಾಸ ಮಹಾಕವಿ ಪಂಚರಾತ್ರ ನಾಟಕದಲ್ಲಿ ತಂದಿದ್ದಾನೆ. ಇದೇ ದುರ್ಯೋಧನ ಇಷ್ಟು ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಭೀಷ್ಮರು ದ್ರೋಣರು ಇಬ್ಬರು ಕೂಡ ಮಾತಾಡಿಕೊಂಡು ಅವನ ಹತ್ರ ಮಾತು ತಗೊಳ್ತಾರೆ, ಇದು ಕೊಡ್ತೀವಿ ಅಂತ. ಅಷ್ಟಿಗೆ ಹೇಗಪ್ಪ ಏನು ಮಾಡೋದು, ಇಷ್ಟರಲ್ಲಿ ಅವ್ರನ್ನ ಕಂಡುಹಿಡಿಯೋದು ಅಂತ ಯೋಚನೆ ಮಾಡ್ತಾರೆ. ಅಷ್ಟೊತ್ತಿಗೆ ಒಬ್ಬ ದೂತ ಬರ್ತಾನೆ ವಿರಾಟ ನಗರದಿಂದ. ಈ ಕೀಚಕರೆಲ್ಲ ಸತ್ತು ಹೋಗಿದ್ದಾರೆ, ಅದರಿಂದ ಬರೋಕ್ಕಾಗಲಿಲ್ಲ ವಿರಾಟ್ ರಾಯ, ಕ್ಷಮಿಸ್ಬೇಕು ಅಂತ. ಆವಾಗ ಇವ್ರಿಗೆ ಅನಿಸ್ಬಿಡುತ್ತೆ, ಕೀಚಕರು ಎಲ್ಲ 100 ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ ಇರಬೇಕು, ಭೀಮಂದೆ ಕಥೆ ಇರಬೇಕು ಅಂತ. ಆಮೇಲೆ ಗೋಗ್ರಹಣ ಮಾಡಿಸಿ ವಿತಿನ್ ದಟ್ ಪೀರಿಯಡ್ ಅವರನ್ನು ಹುಡುಕಿ ಕರ್ಕೊಂಬಂದು ಯುದ್ಧ ಇಲ್ಲದೆ ಮಹಾಭಾರತ ಮುಗಿಯುತ್ತೆ. ಪಂಚರಾತ್ರ ನಾಟಕದಲ್ಲಿ ಭಾಷೆ ನೀವೀಗ ಹೇಳಿದ್ರಲ್ಲ, ಟೆಕ್ಸ್ಟ್ ಆಗಿತ್ತು. ಅದೇ ಅದಕ್ಕೆ ನೀವು ಜ್ಞಾಪಿಸ್ಕೊಂಡಿದ್ದೀರಿ, ಅದನ್ನ ಟೆಕ್ಸ್ಟ್ ಆಗಿತ್ತು ಅಲ್ಲ. ಆ ಥರ ಆಗ್ತಿದೆ ಇವತ್ತು ಅಂತ ನಾ ಹೇಳೋದು. ಕೊಡಬೇಕು. ಮುಂಚೆ ಬಾಯಿ ಮಾತು ಮೇಡಮ್, ಆನ್ ಡಿಮ್ಯಾಂಡ್ ಅಂತ ಇರಲಿಲ್ಲ, ಬಾಯಿ ಮಾತಷ್ಟೇ. ಯಾವನೋ ಒಬ್ಬ ನೀತಿ ಕತೆ ಇದು, ಅವನು ಕಾಶಿಗೆ ಹೋಗ್ತಾ 1,00,000 ರೂಪಾಯಿ ಅವನ ಹತ್ರ ಕೊಟ್ಟು ಹೋಗಿದ್ದಂತೆ. ವಾಪಸ್ ಬಂದಮೇಲೆ ನೀನು ಕೊಡಲೇ ಇಲ್ಲ ಅಂದ್ಬಿಟ್ಟು ಅವನು, ಎಲ್ಲ ಕೊಟ್ಟೆ ಅಂದ. ಆಗ ಮಹಾರಾಜರ ಹತ್ರ ಹೋಯ್ತು ಕಂಪ್ಲೇಂಟು. ಇವನು ಹೇಳ್ದ, ಸ್ವಾಮಿ ನಾನು ಕಾಶಿಗೆ ಹೋಗ್ತಾ ಇದ್ದೆ, ನನ್ನ ಹತ್ರ ಒಡವೆ ಎಲ್ಲ ಸೇರಿ 1,00,000ದಷ್ಟಿತ್ತು. ಒಂದು ಗಂಟು ಕಟ್ಟಿ, ಬಿಳಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಅವನು ಕೊಟ್ಟು, ನಾನು ಕಾಶಿಯಿಂದ 6 ತಿಂಗಳು ಬಿಟ್ಕೊಂಬರ್ತೀನಿ, ನಂಗೆ ವಾಪಸ್ ಕೊಡು ಅಂತಂದೆ. ಅದು ಯಾವುದೋ ಹುಣಸೆ ಮರ, ಆ ಹುಣಸೆ ಮರದ ಹತ್ರ ಇವನು ಒಪ್ಕೊಂಡ. ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ನೀರು ಕುಡ್ಕೊಂಡು ನಾವು ಬಂದಿದ್ದೀವಿ ಅಂದರೆ, ಇಲ್ಲ ಕೊಡಲಿಲ್ಲ ಅಂದ. ಆಮೇಲೆ ಸಾಕ್ಷಿ ಬೇಕು ಅಂದ ರಾಜ. ಏನು ಸಾಕ್ಷಿ? ಸಾಕ್ಷಿ ಅಂದರೆ ಮರನೇ ಸಾಕ್ಷಿ ಅಂದ. ಹೋಗು ಮರನ ಕರ್ಕೊಂಬ ಅಂದ. ಇವನು ಆಯಿತು ಮರನ ಕರ್ಕೊಂಬರ್ತೀನಿ ಅಂತ ಅವನು ಹೋದ. ಆಗ ಅರ್ಧ ಗಂಟೆ ಆಯಿತು, ಬರಲಿಲ್ಲ ಅವನು. ಆಗ ರಾಜ, ಇನ್ನು ಎಷ್ಟೊತ್ತಾಗುತ್ತಂಗೆ, ಬೇರೆ ಕೆಲಸ ಇದೆ, ಹೋಗ್ಬೇಕಲ್ಲ, ಮಹಾರಾಣಿ ಕಾಯ್ತಿದ್ದಾಳೆ ಅಂತಂದ ರಾಜ. ಆಗ ಅಪರಾಧಿ ಇದ್ನಲ್ಲ ಅವನು, ಇಲ್ಲ ಸರ್ ಮರ ತುಂಬ ದೂರ ಇದೆ, ಬರೋದು ಲೇಟ್ ಆಗುತ್ತೆ ಅಂತ. ನನ್ನ ಮಗನೇ, ಮರದ ಹತ್ರ ತೊಗೊಂಡಿರೋದು ರುಜುವಾತಾಯ್ತು ನೀನು ಅಂಥೇಳಿ ತಕ್ಷಣ ಅಲ್ಲೇ ಅವನಿಗೆ ಗಲ್ ಶಿಕ್ಷೆ ಕೊಟ್ಟ. ಅಲ್ವೇ? ಹೀಗೆ ಈ ನಾವು ಪುರಾಣ ಪುಣ್ಯಕಥೆಗಳು ಓದಲ್ಲ, ದೊಡ್ಡವ್ರು ಹೇಳಿದ ಮಾತು ಕೇಳಲ್ಲ, ಈ ಥರ ಆಗ್ಬಿಟ್ಟಿದೆ ಇವತ್ತು. ಮುಂಚೆ ನಮ್ಮ ಅಣ್ಣನಿಗಿಂತ ದೊಡ್ಡವನಿಲ್ಲ, ನಮ್ಮ ಅಪ್ಪನಿಗಿಂತ ದೊಡ್ಡವನು, ತಾಯಿಗಿಂತ ದೊಡ್ಡವರಿಲ್ಲ ಅಂತ ನಾವು ಹೇಳ್ತಾ ಇದ್ವಿ.
ಇವತ್ತು ನನ್ನ ಮಗ ನನಗೆ ನಿನಗೇನು ಗೊತ್ತಿಲ್ಲ ಸುಮ್ಮನೆ ಕುತ್ಕೊಪ್ಪ ಅಂತಾನೆ ಅವ್ನು. ಇವತ್ತು ಮಕ್ಕಳೇ ಹಂಗೆ, ಉಲ್ಟಾ ಏನು ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾರೆ ಒಪ್ಕೊಂಡ್ಬರ್ತಾರೆ. ಅವರು ಮೊಬೈಲಲ್ಲಿ ಮಾಡೋ ಅಂತ ಎಲ್ಲ ಹರಕತ್ತುಗಳು ನಮಗೆ ಬರಲ್ವಲ್ಲ, ಅದಕ್ಕೋಸ್ಕರ ನಮ್ಮ ಮಕ್ಕಳು ನಮ್ಮನ್ನ ಹೀಗೆ ಹಿಂಗೇನು ಗೊತ್ತಿಲ್ಲ ಅಂದ್ಬಿಡ್ತಾರೆ. ಈಗ ಜನ್ರೇಷನ್ ಗ್ಯಾಪು. ಮೊದಲಿದ್ದ ಪ್ರೀತಿ ಇವತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ. ನಾನಾಗಲಿ ನೀವಾಗಲಿ ನಿಮ್ಮ ತಂದೆ ತಾಯಿನ, ನಿಮ್ಮ ಅಜ್ಜಿ ತಾತನ ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ ಅಂದರೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಅದು ಆ ಸಂಬಂಧಗಳೇನಾಯ್ತು ಇವತ್ತು? ಇಲ್ಲವೇ ಇಲ್ಲ. ಇದು ಸರ್ಜಾಪುರದಲ್ಲಿ ನಮ್ಮ ಅಜ್ಜಿ ಇದ್ದಿದ್ದು ಆಯ್ತಾ. ನಮ್ಮ ತಾತ ಅವರು ನಾರಾಯಣ ಭಟ್ರು ಅಂತ ಹೇಳೋರು ಜಾತಕಾಲ ಬರೆಯೋರು. ಅವರು ಬರಿಗಣ್ಣಲ್ಲಿ ಬರೆಯೋರು. 100 years ಆದಾಗ ಅವ್ರಿಗೆ ಸನ್ಮಾನ ಎಲ್ಲ ಆಯ್ತು ಅವ್ರಿಗೆ. ಮೋದಿ MC ಮೋದಿ ಊರೂರ್ಗೂ ಹೋಗಿ ಕಣ್ಣು ಚೆಕ್ ಮಾಡೋರು. ಅವ್ರು ಸರ್ಜಾಪುರಕ್ಕೆ ಹೋಗಿದ್ದಾಗ ಇದೆಲ್ಲ ಈ ಕಳೆದ ಶತಮಾನದ ಕಥೆಗಳು. ಇಲ್ಲಿ ಯಾರೋ ಒಬ್ರು ಇದ್ದಾರೆ, ಜಾತಕಾಲ ಬರೀತಾರೆ, 85 ವರ್ಷ ಆಗಿದೆ ಅವ್ರಿಗೆ, ಅವರು ಕನ್ನಡಕ ಬಳಸಲ್ಲ ಅಂದಾಗ ಅವರೇ ಬಂದಿದ್ದಾರೆ ನಮ್ಮ ತಾತನ ನೋಡಕ್ಕೆ ಮನೆ ಹತ್ರಕ್ಕೆ. 100 ವರ್ಷ ಆದ್ರೂ ಕನ್ನಡಕ ಬಳಸಲ್ಲ. 85-90 ವರ್ಷ ಆದ್ರೂ ಅವ್ರು ಬಳಸ್ತಾ ಇಲ್ಲ ಅಂದ್ರೆ ಕರೆದು ಬಿಟ್ಟು ಅವ್ರ ಕಣ್ಣೆಲ್ಲ ಬ್ಯಾಟ್ರಿ ಬಿಟ್ಟು ಚೆಕ್ ಮಾಡಿದ್ರು. MC ಮೋದಿ ಅವರು ನಮ್ಮ ತಾತನ್ಗೆ ಸರ್ಜಾಪುರದಲ್ಲಿ. ಅಲ್ಲೇನ್ ಕಾಣುತ್ತೆ ನೋಡಿ, ಇಲ್ಲೇನ್ ಕಾಣುತ್ತೆ ನೋಡಿ, ಚೆಕ್ ಮಾಡಿದ್ರು ಅವ್ರಿಗೆ ದೃಷ್ಟಿ ಇದೆಯಾ ಇಲ್ಲ. ಇದನ್ನ ನೋಡಿ, ಈ ಅಕ್ಷರ ಯಾವ್ದು ಹೇಳಿ, ಪರ್ಫೆಕ್ಟ್ ಆಗಿದೆ, 6x6 ಸೈಟು ಕರೆಕ್ಟ್ ಆಗಿದೆ. ಏನಿದು ಅಂದ್ರು. ನಾವು ಪ್ರತಿನಿತ್ಯ ನಾನು ಪೂಜೆ ಎಲ್ಲ ಮಾಡ್ಸಕ್ಕೆ ಅಂತ ಹೇಳಿ ಹೊಲಗಳ ಮೇಲೆ ನಡ್ಕೊಂಡು ಹೋಗ್ತೀನಿ. ಬರೀ ಹುಲ್ಲು ಬೆಳೆದಿರುತ್ತೆ, ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತೀನಿ, ಹುಲ್ಲಿನ ಮೇಲೆ ನಡ್ಕೊಂಡು ಬರ್ತೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋದರೆ ನಾನು 11 ಗಂಟೆಗೆ ವಾಪಸ್ ಬರ್ತೀನಿ. ಬೆಳಗ್ಗೆ ನಾನು ನಡೀತೀನಿ ಅಷ್ಟೇ ಸ್ವಾಮಿ, ನಮ್ದು ಇನ್ನೇನಿಲ್ಲ ಅಂದರು. ಸೊ ಹಾಗೆ ಆ ಆರೋಗ್ಯ ಅದಿಲ್ಲ. ಆರೋಗ್ಯನೂ ನಾವು ಕಳ್ಕೊಂಡಿದ್ದೀವಿ. ಯಾರಾದರೂ ನೀವು ಹೇಳಿದ್ರೆ ಒಪ್ಪಲ್ಲ ಅದನ್ನು. ಇವತ್ತು ನಮ್ಮಲ್ಲಿ ಇಬ್ಬರಿದ್ದಾರೆ. ಒಬ್ಬರು ಉಪವಾಸ ಇದ್ದು ಸಾಯೋರು ಹೊಟ್ಟೆಗೆ ಇಲ್ಲದೆ, ಇನ್ನೊಬ್ಬರು ಓವರ್ ಈಟಿಂಗ್ ಮಾಡಿ ಇಳಿಸ್ಕೊಳಕ್ಕೆ, ಬೊಜ್ಜು ಇಳಿಸ್ಕೊಳಕ್ಕೆ ಅಂತ ಇದಕ್ಕೆ ಹೋಗೋರು. ಅದೇನು ಇದೆಯಲ್ಲ, ಟ್ರಿಮ್ಮಿಂಗ್ ಸೆಂಟರ್ಸ್ ಅಂತ ಇದೆ, ಟ್ರಿಮ್ಮಿಂಗ್ ಸೆಂಟರ್ಸು. ನನ್ನ ಫ್ರೆಂಡ್ ಒಬ್ಬನ ಕರ್ಕೊಂಡು ಹೋಗಿದ್ದೆ, ಭಾಳ ದಪ್ಪ ಇದ್ದ ಅವನು. ಇಲ್ಲಿ ಇದ್ರ ಹತ್ರ ಎಲ್ಲ ಬರುತ್ತೆ, ಅದು ವಿನ್ಸನ್ ಮ್ಯಾನರ್ ಸುತ್ತಮುತ್ತ ಎಲ್ಲ ಬರುತ್ತೆ. ಅಲ್ಲಿ ಭಾಳ ವರ್ಷಗಳಾಯ್ತು ಹೋದಾಗ. ನೀವು ಕನಿಷ್ಠ 18 kg ಕಡಿಮೆ ಆಗಬೇಕು. ಅದೇ ಮೇಡಮ್, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಅಡ್ಮಿಟ್ ಆಗಿ ನಮ್ಮ ಚಾರ್ಜಸ್ ಗೊತ್ತಲ್ಲ ನಿಮಗೆ ಅಂದರು. ಏನು 1 kgಗೆ 10,000 ರೂಪಾಯಿ ಆಗುತ್ತೆ ಅಂತ. ಅಷ್ಟು ಕಾಸ್ಟ್ಲಿನಾ? ಮಾಂಸಕ್ಕಿಂತ ಕಾಸ್ಟ್ಲಿನಾ? ಮಾಂಸನೇ ಅಷ್ಟಿಲ್ಲ. 1 kg ಇಳ್ಸಕ್ಕೆ 10,000, ಮತ್ತೆ 10 kg ಇಳ್ಸಕ್ಕೆ 1,00,000. ನಿಜವಾದ ನಾನು ಹೇಳ್ತಾ ಇದ್ದೀನಿ. ಹೀಗೆ ಪ್ರತಿಯೊಂದು ಕೂಡ ಇರೋರು ಇಲ್ಲದೆ ಇರೋರು ಇವ್ರ ನಡುವೆ ಬಹಳ ದೊಡ್ಡ ಕಂದಕಾರ. ನಮ್ಮ ಅಜ್ಜಿ ಕತೆ ಹೇಳ್ತಾ ಇದ್ದೆ. ನಮ್ಮ ಅಜ್ಜಿ ಶಿ ಲಿವ್ಡ್ 2-3 years ಆಫ್ಟರ್ ಮೈ ಗ್ರ್ಯಾಂಡ್ ಫಾದರ್ಸ್ ಡೆತ್. ಅವರು ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ರು. ಇವರು 102ಕ್ಕೆ ಹೋದ್ರು, ಅವರು 90ಕ್ಕೇನು ಹೋದ್ರು. ಒಂದು 10-15 ವರ್ಷ ಡಿಫರೆನ್ಸ್ ಇರೋದು ಆ ಕಾಲದಲ್ಲಿ. ನಾನು ಬ್ಯಾಂಕ್ ಮ್ಯಾನೇಜರು. ಕಳಸೆಪಾಳ್ಯದಿಂದ ಡೈರೆಕ್ಟ್ ಬಸ್ ಇತ್ತು ಇದಕ್ಕೆ ಸರ್ಜಾಪುರಕ್ಕೆ. ಅಜ್ಜಿ ನೋಡೋಕ್ಕೆ ಅಂತ ಬ್ಯಾಗ್ ತಗಲಾಕೊಂಡು ರಾತ್ರಿ 9:15 ಗಂಟೆ ಕಡೆ ಬಸ್ಸಲ್ಲಿ ನಾನು ಹೋಗ್ತಾ ಇದ್ದೀನಿ. ಇನ್ನೇನದು ಹೆಂಚಿನ ಮನೆ, ಬುಡ್ಡಿ ದೀಪ ಮನೆಯಲ್ಲಿ. ಅವ್ರಿಗೇನು ಕಮ್ಯುನಿಕೇಶನ್ ಇಲ್ಲ, ಪತ್ರ ಬರೆದ್ರೆ ಓದಕ್ಕೆ ಬರಲ್ಲ. ಬಟ್ ನಮ್ಮ ಅಜ್ಜಿ 1,000 ಕೀರ್ತನೆಗಳನ್ನು ಬೈ ಹಾರ್ಟ್ ಹೇಳೋಳು. ನೀವು ಸಬ್ಜೆಕ್ಟ್ ಹೇಳಿದ್ರೆ, ಕಾಫಿ ಅಂದರೆ ಕಾಫಿಯ ನಾಮವ ಜಾಪವ ಮಾಳ್ಪವೆ ತಾಪತ್ರಯ ಉಂಟೆ. ನೀವು ಯಾವ ಸಬ್ಜೆಕ್ಟ್ ಹೇಳಿದ್ರೆ ಅದ್ರ ಮೇಲೊಂದು ಹಾಡು ಅಂತ ಅಜ್ಜಿ ಅದು. ನಾನು ಹೋಗ್ತೀನಿ, ಅಜ್ಜಿಗೆ ನಾನು ಹೋಗೋದು ಗೊತ್ತಿಲ್ಲ. ಒಬ್ಬರೇ ಇದ್ರಲ್ಲ, ಒಬ್ಬರೇ ಅನ್ನ ಮಾಡ್ಕೊಳ್ಳು, ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ ಆಯ್ತಾ. ಆ ವಯಸ್ಸಲ್ಲಿ ಇದ್ದು ಬದ್ದು ಅನ್ನನೆಲ್ಲ ಎಸಿಬೇಕಲ್ಲ, ನೆಕ್ಸ್ಟ್ ಡೇಗೆ ಅದು ಯೂಸ್ ಆಗಲ್ಲ ಅಂದ್ಬಿಟ್ಟು ಒಂದು ತಟ್ಟೆನಲ್ಲಿ ಅನ್ನ ಇದು ಹಾಕಿ, ಹಾಲು ಮೊಸರೆಲ್ಲ ಹಾಕಿ ಕಲಸಿ ಮನೆ ಆಚೆ ಎಸೆಯೋಕ್ಕೆ ಅಂತ ಬರ್ತಾ ಇದ್ದಾರೆ ಅಜ್ಜಿ. ನಾನು ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ನೀವು ದೃಶ್ಯ ಕಲ್ಪನೆ ಮಾಡ್ಕೋಬೇಕು, ಟಿವಿ ತರ. ಈ ಕಡೆ ಅಜ್ಜಿ ಮನೆ ಆಚೆ ಬರ್ತಿದೆ, ನಾನು ಬಸ್ ಇಳಿದು ನಾನು ಬ್ಯಾಗ್ ತಗಲಾಕೊಂಡು ಮನೆ ಒಳಗೆ ಎಂಟ್ರಿ. ನಾನು ನೋಡಿದ ತಕ್ಷಣ ಅಜ್ಜಿಗೆ, ನರಸಿಂಹು ಬಾ ಸರಿಯಾದ ಟೈಮಿಗೆ ಬಂದೆ, ನೀನೊಂದು ನಿಮಿಷ ಲೇಟಾಗಿ ಬಂದಿದ್ರು ಈ ಮೊಸರನ್ನ ತೊಗೊಂಡೋಗಿ ಬೀದಿನಾಗ ಹಾಕ್ಬಿಡ್ತಿದ್ದೆ ಅಂದರು ಅವರು. ದುಃಖ ಆಗೋಯ್ತು. ಅಲ್ಲ, ಯಾವುದೋ ಒಂದು ನಾಯಿ ಕರೆಕ್ಟಾಗಿ ರಾತ್ರಿ 9:15 ಗಂಟೆಗೆ ಬಂದು ರೆಗ್ಯುಲರ್ ಆಗಿ ತಿನ್ನೋ ವರ್ತನೆ ನಾಯಿ ಅಂತಂದಿರುತ್ತೆ, ಅದು ಬಂದು ತಿನ್ಕೊಂಡು ಹೋಗುತ್ತೆ. ನಾನು ಅಕಸ್ಮಾತಾಗಿ ಬೆಂಗಳೂರಿಂದ ಬಂದಿದ್ರಿಂದ ವರ್ತನೆ ನಾಯಿ ಉಪವಾಸ ಬೀಳ್ತಿದೆ ಅಂತೇಳಿ ನನಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರುವಾಯಿತು. ತಕ್ಷಣ ಅಜ್ಜಿ ನಾಯಿಗೆ ಹಾಕಿ ಪರವಾಗಿಲ್ಲ ಅಂದೆ. ಅದಕ್ಕೆ ಅಜ್ಜಿ, ನೀನು ಬಸ್ಸಲ್ಲಿ ಬಂದಿದೀಯಾ, ನೀನು ತಿನ್ನು, ಬೀದಿ ನಾಯಿಗೆ ಬಿಸಿಯಾಗಿ ಬೇರೆ ಮಾಡಾಕ್ತೀನಿ ಅಂದ್ಲು. ಇದನ್ನ ಟಿವಿಲೆಲ್ಲ
ಎಲ್ಲ ಮಾಡಿ ತೋರಿಸಿದ್ರು. ಆಯ್ತಾ? ಹೀಗೆ ಆ ಪ್ರೀತಿ ಇವತ್ತು ಎಲ್ಲಿದೆ? ಆ ಪ್ರೀತಿ ಇಲ್ಲ ಇವತ್ತು. ಸಂಬಂಧಗಳಿಗೂ ಅಳಿಸ್ತಾ ಇದೆ. ಒಬ್ರನ್ನ ಕಂಡ್ರೆ ಇಲ್ಲ, ಒಬ್ರ ಮನೆಗೊಬ್ರು ಬರಲ್ಲ. ಆಮೇಲೆ ಪೂರ ಬದಲಾಗಿದೆ. ಕೆಲವು ಶಾಸ್ತ್ರಗಳು ಇದು ತೋರಿಕೆಗೆ ಇಟ್ಕೋತಾರೆ ಅಷ್ಟೇ, ತೋರಿಕೆಗೆ ಶಾಸ್ತ್ರ ಅಷ್ಟೇ. ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂದ್ರೆ ಅವರು ಲೇಟೆಸ್ಟ್ ಹಾಕೊಂಡಿರೋ ಆಭರಣ ಮತ್ತು ಸೀರೆ ತೋರಿಸೋದಿರುತ್ತೆ ಆ ಮನೆಯವರು, ಆದ್ದರಿಂದ ಇಟ್ಕೋತಾರೆ. ಸೊ ಈ ಥರ ಆಗ್ಬಿಟ್ಟು ಇವತ್ತು ಮೊದಲಿನ ಪ್ರೀತಿ ಇಲ್ಲ, ಮೊದಲಿನ ಒಂದು ಮಮತೆ ಮಮಕಾರ ಹೆಲ್ಪಿಂಗ್ ನೇಚರ್ ಇಲ್ವೇ ಇಲ್ಲ. ಹಂಗಾಗ್ಬಿಟ್ಟಿದೆ ಇವತ್ತು. ಇದು ನಾನು ಇದಕ್ಕೆ ಹೋಗಿದ್ದೆ, ಅಲ್ಲಿ ಆಸ್ಟಿನ್ಗೆ ಹೋಗಿದ್ದೆ ಬಹಳ ವರ್ಷಗಳಿಂದ. ಇವತ್ತು ಏನಾಗಿದೆ, ಆಸ್ಟಿನ್ ಅಮೆರಿಕಾಗೆ. ಅದಕ್ಕೆ ಮುಂಚೆ ಇನ್ನೊಂದು ಸಾಗರ ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಅಂತ ನಿಮಗೆ ಗೊತ್ತು. ಆ ಸಾಗರದಲ್ಲಿದ್ದಾಗ ಅಲ್ಲಿ ಒಂದು ಹಳ್ಳಿ ಕರ್ಕೊಂಡೋದ್ರು. ಹಳ್ಳಿ ಹೆಸರನ್ನು ಮರ್ತಿದ್ದೀನಿ. ಆ ಹಳ್ಳಿಯಲ್ಲಿ ಒಂದು ಕುಟುಂಬ, ಆ 48 ಜನ ಒಂದೇ ಮನೆಯಲ್ಲಿದ್ದಾರೆ. ಅದಕ್ಕಿಂತ ಜಾಸ್ತಿ ಇರೋದು ಇದೆ, ಅದು ಬೇರೆ ವಿಷಯ. ಇವು 7 ಎಕರೆ ತೋಟ ಇದೆ, ಅಡಿಕೆ ತೋಟ ಇದೆ, 5 ಎಕರೆ ಅಡಿಕೆ ತೋಟ ಇದೆ. ಅವ್ರ ಮನೇಲಿ ಎಲ್ಲ ಸಂಬಂಧಗಳು ಇದೆ. ಬಾಮೈದಾನಿ ಎಕ್ಸಾಂಪಲ್ ಇದೆ, ಹಿಂದೂ ಏನೇನೋ ಸಂಬಂಧಗಳು ನಂಗೆ ಬರ್ತಾನೆ ಇಲ್ಲ, ಸೋದರತ್ತೆ, ಆಮೇಲೆ ಶೆಡ್ಕ, ನೀವು ಏನೇ ಒಂದು ರಿಲೇಶನ್ಶಿಪ್ ಹೇಳಿದ್ರೆ ಆ ಮನೇಲಿ ಒಂದು ಎಕ್ಸಾಂಪಲ್ ಇದೆ. ಮಕ್ಕಳು ಇವೆ. ಪ್ರತಿನಿತ್ಯ ಸಂಡೇಸು ನಾವು ಹೋಗಿದ್ದೀವಿ. ಸಂಡೇಸು 48 ಜನ ಒಟ್ಟಿಗೆ ಊಟ. ಈ ಕಡೆ 24 ಎಲೆ, ಈ ಕಡೆ ಬಾಳೆ ಎಲೆ. ಮನೆ ಹಿಂದೆ ಒಂದು ದೊಡ್ಡ ಹಂಡೆ, ತೋಟದ ಮನೆ ಅಲ್ವಾ ಅದು ಒಂದೇ. ಆ ಹಂಡೆನಲ್ಲಿ 24 ಗಂಟೆ ಉರುವಲು, ಅದು ಒಣಗಿರೋ ಎಲೆಗಳೆಲ್ಲ ತಂದಾಕ್ತಾರೆ. 24 hours ಹಾಟ್ ವಾಟರ್ ಅವೈಲಬಲ್. ಎಲ್ಲರೂ ಅಲ್ಲೇ ಸ್ನಾನ ಮಾಡೋದು, ಗಂಡಸರಾಗಲಿ ಹೆಂಗಸರಾಗಲಿ ಒಂದು ಪರದೆ ಹಾಕೊಂಬಿಡೋರು. ಅಲ್ಲೊಂದು ಲಕ್ಸ್ ಸೋಪ್ ಅಂತ ಇಷ್ಟು ದಪ್ಪದ ಬರೋದಾಗ, ನಾನು ಹೇಳೋದು 72, 73 ವೈಟ್ ಲಕ್ಸ್ ಸೋಪು, ಭಾಳ ಹೆವಿ ಇರೋದು ಅದು. ಆ ಲಕ್ಸ್ ಸೋಪ್ನಲ್ಲಿ ಇಟ್ಬಿಟ್ರೆ ಹಂಡೆ ಪಕ್ಕದಲ್ಲಿ 48 ಜನ ಸ್ನಾನ ಮಾಡೋದು, ಲಕ್ಸ್ ಸೋಪ್ ಕರ್ಗೋಗೋದು. ನಾಳೆ ಇನ್ನೊಂದು ಲಕ್ಸ್ ಸೋಪು, ನಾಡಿದ್ದು ಇನ್ನೊಂದು ಲಕ್ಸ್ ಸೋಪ್, ಹಂಗಿತ್ತು. ಇವತ್ತು ನೀವು ಯಾವುದೇ ಒಂದು ಮನೆ ಬಾತ್ರೂಮ್ಗೆ ಹೋದರೆ ಅಲ್ಲಿ ಎಷ್ಟು ಬಣ್ಣದ ಸೋಪ್ ಇರುತ್ತೋ ಅಷ್ಟು ಜನ ಇದ್ದಾರೆ ಅಂತ ಇತ್ತು. ಇದರ ಹಿನ್ನೆಲೆಯಲ್ಲಿ ನಾನು ಆಸ್ಟಿನ್ಗೆ ಹೋದೆ. ಅಮೇರಿಕಕ್ಕೆ ಹೋಗ್ತಾ ನಾಲಿಗೆ ಕೆಡಿಸ್ಬಿಡ್ತಾರೆ ಇವರು, ಯಾರು ಏರ್ ಹೋಸ್ಟೆಸ್ಗಳು ಇರ್ತಾರಲ್ಲ, ಅವ್ರು ತಂದು ಕೊಡ್ತಕ್ಕಂಥ ಆಹಾರ ತಿಂದು, ಅವ್ರು ತಂದು ಕೊಡೋ ಕಾಫಿ ಟೀಗಳು ತಂದು. ನಾನು ಭಾಷಣದಲ್ಲೇ ಹೇಳಿದೆ, ಆ ಏರ್ ಹೋಸ್ಟೆಸ್ ಕೊಟ್ಟ ಕಾಫಿನ ನನ್ನ ಹೆಂಡತಿ ಏನಾದರೂ ಕೊಟ್ಟಿದ್ದಿದ್ರೆ ಯಾವತ್ತೋ ಡೈವರ್ಸ್ ಆಗ್ಬಿಡೋದು ಅಂತ ಹೇಳಿದೆ. ಮತ್ತೆ ಹೆಂಗೆ ಕೊಡಿದ್ರಿ ಅಂತ ಕೇಳಿದ್ರು ಅಲ್ಲಿ ಜನ. ಅವಳು ನಗ್ನಗ್ತಾ ಕೊಡ್ತಾಳೆ, ಹತ್ರ ಕಳ್ತಾಳೆ, ಹೌ ಯು ಅಂತಾಳೆ. ಹೀಗಾಗಿ ಕುಡಿಯೋರ್ಗು ಅಲ್ಲೇ ಲೋಟ ತಗೊಂಡು ಹೋಗ್ತಾಳೆ. ಏನೋ ಸುಮ್ಮನೆ ಇರ್ತೀವಿ ನಾವು. ಆಮೇಲೆ ಅಲ್ಲಿ ಹೋದೆ ಇಳಿದೆ. ನಾವು ಇಳಿಯೋ ಹೊತ್ತಿಗೆ ಆ ಮನೆಯವ್ರು ಕಾಯ್ತಾ ಇರ್ತಾರೆ. ಅಷ್ಟು ಇಂಡಿಯನ್ಸೇ, ನಮ್ಮವರೇ, ಬೆಂಗಳೂರಿನವರೇ. ಅವರು, ಬನ್ನಿ ನರಸಿಂಹಮೂರ್ತಿಗಳೇ, ಪಾಪ ದಣಿ 24 ಗಂಟೆ ಪ್ರಯಾಣ, ತುಂಬ ದಣದಿರ್ತೀರ, ನಿಮಗೋಸ್ಕರ ಹೋಗಿ ಬಿಸಿ ಬಿಸಿ ಅನ್ನ ಸಾರು ಹುರುಳಿಕಾಯಿ ಪಲ್ಯ ಮಾಡಿದ್ದೀನಿ ಅಂದರು. ಏನು ಕಾಂಬಿನೇಷನ್ ಅದು ಅಂದರೆ, ನಾಲ್ಗೆ ಕೆಟ್ಟವ್ರಿಗೆ ಸಾರು ಅನ್ನ ವಿತ್ ಹುರುಳಿಕಾಯಿ ಪಲ್ಯ ಇದೆಯಲ್ಲ, ಅದರ ಟೇಸ್ಟು ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಬಿಸಿ ಅನ್ನದ ಮೇಲೆ ಒಂದು ಮಿಳ್ಳೆ ತುಪ್ಪ ಹಾಕ್ಕೊಂಡು, ಸಾರು ಹಾಕ್ಕೊಂಡು ಗೊಟಾಯಿಸಿ ತಿಂದರೆ ಎಂಥ ನಾಲಿಗೆ ಕೆಟ್ಟಿದ್ರು ಕೂಡ ಅದು ನೆಟ್ಟಗಾಗ್ಬಿಡುತ್ತೆ. ಆ ಥರ ಅದರ ಕಂಡೀಷನ್ಸ್ ಇರುತ್ತೆ ನಮ್ಮ ಮನೆಗಳಲ್ಲಿ. ಬೇಗ ಹೋಗಿ ಸ್ನಾನ ಮಾಡ್ಕೊಂಬನ್ನಿ, ಯಾಕೆಂದ್ರೆ ನೆನ್ನೆ ಹೊರಟಿರೋದು 24 ಗಂಟೆ ಮುಂಚೆ. ಬೇಗ ಸ್ನಾನ ಮಾಡ್ಕೊಂಬನ್ನಿ, ರೆಡಿ ಇದೆ, ಊಟ ಬಡಿಸ್ತೀನಿ. ಮಧ್ಯಾಹ್ನ 2:15 ಗಂಟೆ ಸೇರಿತ್ತು. ಇನ್ನು ಲಗೇಜ್ ಎಲ್ಲ ತೆಗೆದು ಅಲ್ಲಿಂದ ಸೋಪ್ ತೆಗೆದು ಎಲ್ಲ ಮಾಡೋದಿಲ್ಲ ಎಷ್ಟು ಅಂತ ಮೇಲೇನೆ ನಾನು ನ್ಯಾಪ್ಕಿನ್ ಇಟ್ಕೊಂಡಿದ್ದೆ. ಟೌಲ್ ಇತ್ತು, ಟೌಲ್ ತೊಗೊಂಡೆ. ಸೋಪ್ಗೆ ಏನು ಮಾಡಲಿ, ಲಗೇಜ್ ಎಲ್ಲ ಅವ್ರ ಮನೆಯಲ್ಲಿ ಅಲ್ಲೊಂದು ಟೇಬಲ್ ಮೇಲೆ ಒಂದು ಸೋಪ್ ಇತ್ತು. ನಮಗೇನು ಯಾವ ಸೋಪ್ ಆದರೂ ಆಗುತ್ತೆ, ನಮಗೆ ಆ ಥರ. ಎಷ್ಟೋ ಸಲ ಬಾರ್ ಸೋಪ್ ಕೂಡ ಹಾಕ್ಕೊಂಡಿದ್ದೀವಿ ಮೈ. ನಾನು ಹೋಗಿ ಆ ಸೋಪ್ ಎತ್ಕೊಂಡು ಸ್ನಾನ ಬೇಗ ಮುಗಿಸೋ, ಹಸಿವು ಆಗ್ತಾಯಿದೆ ಅಂತ ನಾನು ಸೋಪಿಗೆ ಕೈ ಹಾಕ್ತೆ. ಮನೆ ಹಾಕಿ, ನೋ ಡೋಂಟ್ ಟೇಕ್ ಇಟ್, ಪುಟ್ ಇಟ್ ಡೌನ್ ಅಂದ್ಲು. ಯಾಕೆ ಮೇಡಮ್ ಅಂದೆ. ಅದು ನಮ್ಮ ನಾಯಿ ಸೋಪು ಅಂದ್ಲು. ನಾಯಿ ಸೋಪ ಗೊತ್ತಿಲ್ಲದೆ ಹಾಕೊಂಬಿಟ್ಟಿದ್ರೆ ಏನು ಗತಿ ಅಂದೆ ನಾನು. ಆಗ ನಮ್ಮ ನಾಯಿಗೆ ಬೇರೆ ಸೊಪ್ಪು ಕೊಡಿಸ್ಬೇಕಾಗಿತ್ತು ಅಂದ್ಲು. ಈ ಥರ ಹಾಕುತ್ತಿದೆ ಈಗ ನಮ್ಮಲ್ಲಿ. ಸೊ ಈಗ ಆ ಕಂಪಾರ್ಟ್ಮೆಂಟಲೈಸೇಷನ್ ಜಾಸ್ತಿ ಆಗ್ತಾ ಇದೆ, ಬಂಧುಗಳಿಲ್ಲ, ಆಮೇಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆಮೇಲೆ ಒಬ್ರಿಗೊಬ್ರು ಹೆಲ್ಪಿಂಗ್ ಇಲ್ವೇ ಇಲ್ಲ. ಹೀಗಾಗ್ಬಿಟ್ಟು ನಮ್ಗೆ ಹಾಸ್ಯ ಪ್ರಜ್ಞೆ ಅನ್ನೋದೇ ಕಡಿಮೆ ಆಗ್ತಾ ಇದೆ. ನಿಮ್ಗೆ ಹಾಸ್ಯ ಪ್ರಜ್ಞೆ ಕಮ್ಮಿ ಆಗ್ತಿದೆ? ಹಾಸ್ಯ ಪ್ರಜ್ಞೆ ಅಂದ್ರೆ ಬಂದು ಸೇರ್ತಾರೆ, ಅದೊಂದು
ಯಾವುದೋ ಒಂದು ಈವೆಂಟ್ ಥರ ಆಸೆ ಅವನು ಇಟ್ಕೊಳ್ತಾರೆ. ಮೊನ್ನೆ ಒಂದು ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಒಂದು ಯಾರಿಗೂ 60 ವರ್ಷ ಆಗಿ ರಿಟೈರ್ ಆದರು. ಎಲ್ಲ ಸೇರಿದ್ರು ಚೆನ್ನಾಗಿ ನಕ್ಕರು, ಆಯ್ತು ಆಗೋಯ್ತು. ನಾನು ಕೇಳಿದೆ, ಆ ಈವೆಂಟಲ್ಲಿ ಮುಗ್ದೋಯ್ತು. ಮುಗಿದೋಯ್ತು. ಆಚೆ ಕಡೆ ಬಂದು ನಾನು ಹೋಗ್ತಾ ಇದ್ದವನು ಕೇಳಿದೆ, ಅಲ್ಲಪ್ಪ ಒಳಗಡೆ ನೀವು ಅಷ್ಟು ನಗ್ತಾ ಇದ್ರಿ, ಹಿಂಗೆ ಹೊಡ್ಕೊಂಡು ನಗ್ತಾ ಇದ್ದಾನ ಅವನು, ಈಗ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಪ್ಪ, ಕ್ಯಾರಿ ಆಗೋದು ಬೇಡ ಅದು ಮೂಡು ಅಂದೆ. ಅಯ್ಯೋ ನಕ್ಬಿಟ್ರೆ ಸ್ವಾಮಿ ನಾಳೆ ಏನಾಗುತ್ತೋ ಏನೋ ಯಾರಿಗೂ ಗೊತ್ತೋ ಅಂದವನು. ಹೀಗಾಗಿ ಜನಕ್ಕೆ ನಾಳೆಯ ಬಗ್ಗೆ ಯೋಚನೆ, ನಕ್ಕರು ಕೂಡ ಅದು ಒಂದು ಕೃತಕವಾದ ನೋವು ಆಗುತ್ತೆ. ಹೀಗಾಗಿ ಆಕ್ಟ್ ಇನ್ ದ ಲಿವಿಂಗ್ ಪ್ರೆಸೆಂಟ್ ಅಂತ ಏನ್ ಹೇಳ್ತಾನೆ ಹೇಳ್ದಂಗೆ ಕರೆಕ್ಟ್. ಸಂಬಂಧಗಳ ಒಂಥರ ಸಂಕುಚಿತವಾಗ್ತಾ ಇರೋದ್ರಿಂದ ಆ ನಗೆಯ ಪರಿಧಿಯೂ ಕೂಡ ಕಮ್ಮಿ ಆಗ್ತಿದೆಯೋ ಏನೋ ಅಂತ. ಮನೆಗಳಲ್ಲಿ ಜನಗಳು ನೀವು ಹೇಳಿದ್ರಲ್ಲ 48 ಜನದಲ್ಲಿ ಎಲ್ಲ ಥರದ ಸಂಬಂಧಗಳು ಇರ್ತಾರೆ, ಒಂದೊಂದಕ್ಕೂ ಒಂದೊಂದು ಹೆಸರಿಟ್ಟು ಕರಿಬಹುದ ಅಂತ. ಅಂಥವ್ರು ಯಾರು ಇಲ್ಲದೆ ಇರೋವಾಗ ಒಬ್ರು ಇಬ್ಬರೇ ಇದ್ದಾಗ ಹಾಸ್ಯ ಪ್ರಸಂಗಗಳು ತಾನೇ ಎಲ್ಲಿ ಉಂಟಾಗುತ್ತಲ್ಲ. ಆಗೋದೇ ಇಲ್ಲ. ಮುಂಚೆ ಭಾವ ನಾದಿನೇನ್ ರೇಗಿಸ್ತಾ ಇದ್ದ, ಆಮೇಲೆ ಅಳಿಯ ಅತ್ತೇನ್ ರೇಗಿಸ್ತಾ ಇದ್ದ, ಎಲ್ಲಾನು ನಗ್ತಾ ಇದ್ರಲ್ಲ, ಒಟ್ಟೊಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ನಗೋರು. ಇವತ್ತಿಲ್ಲ ಅದು. ನಾನು ಅವರು ಟಿವಿನೋ ಮೊಬೈಲೋ ನೋಡ್ಕೊಂಡಿರ್ತಾರೆ. ನಾನು ಮದುವೆ ಆಗಿರೋದು ಬೆಂಗಳೂರಲ್ಲೇ, ಶ್ರೀರಾಮ್ಪುರ ಭಟ್ರ ಮಗಳು ಆಯ್ತಾ. ಅವ್ರ ಮನೇಲಿ 18 ಜನ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮದುವೆ ಆದಾಗ ನಮ್ಮ ಮಾವ ಉಮಾಶಂಕರ ಭಟ್ಟ ಅಂತ ಎಷ್ಟು ಕಂಟ್ರೋಲ್ ಅವ್ರಿಗೆ ಅಂದ್ರೆ, ನಡುಗು ಹೋಗೋರು ಮನೆಯವರೆಲ್ಲ, ನಡುಗು ಹೋಗೋರು ಎಲ್ರು. ಅವರು ಚಿಕ್ಕಪೇಟೆಯಲ್ಲಿ ಅಂಗಡಿ ಇತ್ತು, ಜೋಳಿ ಅಂಗಡಿ, ಅಲ್ಲಿಂದ ಅವ್ರು ಬರೋರು. ಅವರು ಜವಳಿನಾ? ಅವರು ಜೋಳಿ ಅಂಗಡಿನೇ. ಮಫತ್ಲಾಲ್ ನಮ್ ತಂದೆನೂ ಜೋಳಿ ಅಂಗಡಿ. ಅದೇ ಹೇಳಿದ್ದು ಜವಳಿ ಅಂಗಡಿ. ನಮ್ ತಂದೆ ಜೋಳಿ ಅಂಗಡಿ, ನಮ್ಮ ಮಾವನ ಜೋಳಿ ಅಂಗಡಿ. ಅಲ್ಲಿ ಚಿಕ್ಕಪೇಟೆಯಲ್ಲಿಂದ ಬರೋರು 7:30 ಕಾರ್ಪೆಂಟ್ರು. ಅದ್ ಹೆಂಗೆ ಗೊತ್ತಿಲ್ಲ ನೋಡಿ. ಅದೇನೆ ಆಯ್ತಾ. ಅವ್ರು ಬರೋ ಹೊತ್ತಿಗೆ ಎಲ್ಲಾರು 18 ಜನ ಮನೆ ಮೇಲೆ ಕುತ್ಕೊಂಡು ಊಟ ಮಾಡೋದು. ಅಲ್ಲೇ ನಾವು ಫಸ್ಟ್ ಮನೆ ಮೇಲೆ ಕುತ್ಕೊಂಡು ಊಟ ಮಾಡಿದ್ದು. ತಟ್ಟೆಗಳು ಎಲ್ಲ ತಟ್ಟೆ ಲೋಟ ಇಟ್ಬಿಟ್ಟಿರ್ತಾರೆ ಮುಂಚೆನೆ. ದೊಡ್ಡ ಹಾಲು. ಮನೆನಾ ತಟ್ಟೆಗ್ ಮನೆನಾ? ಇಲ್ಲ ಕುತ್ಕೊಳ್ಳಕ್ಕೆ. ಆ ಲಿಂಗಾಯತರಾದ್ರೆ ತಟ್ಟೆಗ್ ಮನೆ ಇರುತ್ತೆ, ನಮ್ಮಲ್ಲಿ ಹಂಗಿಲ್ಲ. ನಮ್ಮ ಮನೆ ಮೇಲೆ ಕುತ್ಕೊಂಡು ಕುತ್ಕೊಳ್ಳೋ ಮನೆ. ಮಾವ ಅಲ್ಲಿ ವಾಸ್ ಹೆಡ್ಡಿಂಗ್ ದ ಊಟ. ಒಂದು ಕುತ್ಕೊಂಡು ಅಲ್ಲ ಎಲ್ರು ಇರ್ಬೇಕು. ಯಾವ 18 ಜನದಲ್ಲಿ ಒಬ್ಬ ಕಮ್ಮಿ. ಎಲ್ಲವನು ದಿನೇಶ ಕರಿಯವನ ಊಟಕ್ಕೆ ಎಲ್ರು ಬಂದ್ಮೇಲೆ ಶುರು ಮಾಡೋದು. ಎವ್ರಿ ಬಡಿ ಶುಡ್ ಬಿ ಪ್ರೆಸೆಂಟ್. ಅವನು ಇಲ್ಲ ಅನ್ನೋದಾದ್ರೆ ಅವ್ನು ಹೇಳಿರ್ಬೇಕು ಮುಂಚೆನೆ, ಅವನು ಇರಲ್ಲ ಅಂತ, ಊರ್ಗ್ ಹೋಗ್ತೀನಿ ಅಂತ. 18 ಜನ ಇಲ್ಲದೆ ಊಟ ಶುರು ಆಗಲ್ಲ. ಆತರ ಇತ್ತು. ಆ ಕೂತಿರುವಾಗ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನಮ್ಮ ಮಾವ ಕೇಳೋರು, ಲೇ ಅಶೋಕ, SLCಗೆ ಎಕ್ಸಾಮ್ ಕಟ್ಟಬೇಕು ಅಂತ ಹೇಳಿದೆ, ಕಟ್ಟಿದ್ದೇನೋ ದುಡ್ಡು? ಯಾವಾಗ? ನೆನ್ನೆ ಕಡೆ. ಹೋಗೋಟು ಚೆನ್ನಾಗಿ ಓದ್ಕೊ ನೀನು. ನಿಂದೇನು? ಅದೇನು ಜಗಳ ಆಯ್ತಂತೆ ನಿನ್ಗೂ ಅವ್ರಿಗೂ? ಮಾಡಬೇಡಿ ಜಗಳ. ಏನಕ್ಕೆ? ಅಮ್ಮನಿಗೆ ಹೇಳಿದ್ರೆ ಸೆಟ್ಲ್ ಆಗಿರೋದು. ನಿಂದೇನ? ಅವನೇನು ಬಿದ್ದಂತಲ್ಲ ಸೈಕಲಿಂದ, ತೋರಿಸ್ಬೇಕು. ಇಲ್ಲಾಂದ್ರೆ ಅದು ಗ್ಯಾಂಗ್ರೀನ್ ಸೆಪ್ಟಿಕ್ ಆಗೋಗ್ಬಿಡುತ್ತದು. ಕರ್ಕೊಂಡೋಗು ಅಂದ್ರೆ ಕ್ಷೇಮ ಸಮಾಚಾರ ಮನೆಯದು ಅಷ್ಟು ಜನಕ್ಕೆ ಗೊತ್ತಾಗೋದು. ಈಗ ನನ್ನ ಮಗನಿಗೆ ಏನಾಗ್ತಿದೆ ಅಂತ, ಕುಟುಂಬ ಅಂತೀವಲ್ಲ, ನನ್ನ ಮಗನಿಗೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಅಥವಾ ನನ್ನ ಹೆಂಡತಿಗೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ. ಬರಕ್ ಮುಂಚೆ ಎಂಥದ್ದು ವರ್ಟಿಗೋ ಪ್ರಾಬ್ಲಮ್ ಇಂದ ನನ್ನ ಹೆಂಡತಿ ತಲೆ ಸುತ್ತಾ ಇದೆ ಅಂತ ಕೂತ್ರು. ಈಗ ಬರಕ್ ಮುಂಚೆ ಅಂಥದ್ರಲ್ಲೂ ನಾನು ನನ್ನ ತಲೆ ಕೆಡಿಸ್ಕೊಳ್ದೆ ಬಂದೆ. ಮಾತ್ರೆ ಬಾಯಲ್ಲಿ ಹಾಕಿ ಹಿಂಗೆ ಕೂತಿರು ನಾವು ಬರೋವರೆಗೆ ಅಂತ ಹೇಳಿ ಬಂದೆ. ಹಾಗೆ ಇವತ್ತು ಅನಿವಾರ್ಯ. ಆಗ ಡೇಟ್ ಕೊಟ್ಟಿದ್ದನ್ನು ತಪ್ಪಿಸ್ಕೊಳ್ಳಲ್ವಲ್ಲ, ಡೇಟು. ಅದಾದ್ರಿಂದ ನಾನು ಬರಲೇಬೇಕು. ಆಮೇಲೆ ಆಮೇಲೆ ಆಗಲೇ ಒಳಗಡೆಯಿಂದ ಫೋನ್ ಮಾಡಿದೆ, ಈ TV ನೋಡ್ತಾ ಕೂತಿದ್ದಾರೆ. ಆ ಎಪಿಸೋಡ್ ನೋಡ್ಬಿಟ್ರೆ ಅವ್ರು ಸರಿ ಹೋಗ್ತಾರೆ. ತೊಂದರೆ ಎಪಿಸೋಡ್ಗಳು ಬರುತ್ತಲ್ಲ, ನಗಿಸ್ಬಿಡ್ತಾರೆ. ಸೊ ಹೀಗೆ ಆ ಸಂಬಂಧಗಳು ಹೊರಟೋಗಿದೆ. ಇವತ್ತು ನಾವು ಅದನ್ನ ನಾನು ಜನಕ್ಕೆ ಕೊಡೋ ಕಾರ್ಯ ಒಂದೇ. ಈಗ ನಿಮಗೆ ಒಟ್ಟಿಗೆ ಊಟ ಮಾಡೋಕ್ಕಾಗಲ್ಲ. ಈಗ ಮನೆಯಲ್ಲಿ ಒಂದು 3 ಜನ ಮಕ್ಕಳಿದ್ರೆ, 3 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅಡುಗೆ ಬಡಿಸ್ದಾಗ ಒಬ್ಳು ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡ್ತಾಳೆ, ಇನ್ನೊಬ್ಳು ರೂಮಿಗೆ ತೊಗೊಂಡೋಗಿ ಊಟ ಮಾಡ್ತಾಳೆ, ಮತ್ತೊಬ್ಳು ಗೇಟ್ ಹತ್ರ ಊಟ ಮಾಡ್ತಾಳೆ, ಇನ್ನೊಬ್ಳು ಮಡಿ ಮೇಲೆ ಹೋಗಿ ಊಟ ಮಾಡ್ತಾಳೆ. ಇದಿರ್ಲಿಲ್ಲ ಹಳೆ ಕಾಲದಲ್ಲಿ. ತೊಡೆ ಮೇಲೆ ಏನಾದ್ರು ತಟ್ಟೆ ಇಟ್ಕೊಂಡ್ರೆ ನಮ್ಮ ಅಜ್ಜಿ ತೊಡೆ ಕಿತ್ತೋಗಂಗ್ ಬಾರ್ಸಿರೋ 3 ದಿನ ಮೈ ಮೇಲೆ ಇಟ್ಕೊಳ್ಳೋಂಗಿಲ್ಲ. ಹಿಂಗಿತ್ತಲ್ಲ. ಇವತ್ತು ಇಲ್ಲಿ ಏನ್ ಇಟ್ಕೊಂಡ್ರೆ ಏನಾಗುತ್ತೆ? ಆಗ ಈ ತರ ಹಾಕೂತಿದೆ. ಕರೋನಾ ಬಂತು ನೋಡಿ, ಕಾಲ್ ತೊಳ್ಕೊಂಡು ಮನೆಗೆ ಬರಬೇಕು ಅಂತ ಕರೋನಾ ಹೇಳ್ಕೊಡ್ತು.
ಕರೋನಾ ಬಂತು ನೋಡಿ, ನಮಸ್ಕಾರ ಮಾಡಿ ಶೇಕ್ ಹ್ಯಾಂಡ್ ಬಿಟ್ಬಿಡಿ ಅಂತ ಹೇಳ್ಕೊಡ್ತು. ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಅದು ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಿದ್ದು ಕರೋನಾ ಕಾಲದಲ್ಲಿ. ಬಾಣಂತಿ ರೂಮ್ಗೆ ಯಾರನ್ನು ಬಿಡ್ತಾ ಇರ್ಲಿಲ್ಲ, ಕತ್ಲೆ ಕುಣಿಯಲ್ಲಿ ಹಾಕೋರು. ಏನಕ್ಕೆ ಅದು ಇನ್ಫೆಕ್ಷನ್ನು? ಹೀಗೆ ಪ್ರತಿಯೊಂದರಲ್ಲೂ ಅರ್ಥ ಇದೆ. ಅದನ್ನು ಗೇಲಿ ಮಾಡೋರು ಏನು ಆದರೆ ಏನಾಗುತ್ತೆ, ಕಾಲು ತೊಳ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಶೂ ಹಾಕೊಂಡೇ ಓಡಾಡ್ಬಿಡ್ತಾರೆ ಮನೆ ತುಂಬ. ಮದುವೆ ಮನೆಗಳಲ್ಲಿ ಗಂಡು ಹೆಣ್ಣು ಬರ್ತಾ ಇದ್ರೆ ಬಾಗಿಲಲ್ಲಿ ತಡೆದ್ಬಿಟ್ಟು ಹೆಸರು ಹೇಳ್ಸೋದು, ಹೆಸರು ಹೇಳು, ಅವ್ರು ಹೇಳಲ್ಲ, ಹೆಸರು ಹೇಳು, ನಾ ಹೇಳಲ್ಲ ಅಂತ. ಅದೆಲ್ಲ ಇತ್ತು ಮುಂಚೆ. ಈಗ ಇವ್ರು ಕಾಯ್ತಾ ಇದ್ರು ಮೊನ್ನೆ ಹೆಸರು ಹೇಳಿಸ್ಬೇಕು ಅಂತ, ಅವಳು ಬಾರ ರಾಮ ಹೋಗೋಣ ಅಂತ ಕಟ್ಕೊಂಬಂದ್ಬಿಟ್ರು. ಅವಳಿಗೆ ಇವ್ರು ಎದುರ್ಕೊಂಡು ಬಿಟ್ಬಿಟ್ರು ಜಾಗ. ರಾಮನ್ ಏಕೋಚನ್ ನಾಯಿನ ಕರೆದಂಗೆ ಕರೀತಾರೆ ಗಂಡನ್ನ. ಅಯ್ಯೋ, ಇನ್ನೂ ಕೆಲವು ನಾನು ಒಂದು ಹೇಳ್ತೀನಿ ನೋಡಿ, ಹೊಡೆಯೋದು. ಹೊಡೆಯೋದು. ಆಮೇಲೆ ಗಂಡ ಹೆಂಡತಿ ನಡುವೆ ಈ ಬಹುವಚನ ಇರಲೇಬೇಕು ಅಂತ ನಾನು ನಮ್ಮ ಆಡಿಯನ್ಸ್ಗೂ ಹೇಳ್ತಾ ಇದ್ದೀನಿ. ಒಂದು ವೇಳೆ ಏಕವಚನಕ್ಕೆ ನೀವು ಶಿಫ್ಟ್ ಆಗಿದ್ರೆ ಅದನ್ನು ಬಹುವಚನ ಮಾಡ್ಕೊಳ್ಳಿ. ಅದು ಚೆನ್ನಾಗಿರುತ್ತೆ, ನೋಡೋರ್ಗೂ ಚೆನ್ನಾಗಿರುತ್ತೆ, ನಿಮಗೂ ಚೆನ್ನಾಗಿರುತ್ತೆ. ಅದೊಂದು ಗಂಡ ಅಂದರೆ ಗ್ರೇಟು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪರಸ್ಪರ. ನನ್ನ ಪಾಪ ಪಾಂಡುನಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಬಾರೇ ಇಲ್ಲಿ ಅಂತ ಯಾವತ್ತು ಪಾಪ ಪಾಂಡು ಶ್ರೀಮತಿನ ಕರೆದಿಲ್ಲ, ಅವನು ಬಾಮ್ಮ ಇಲ್ಲಿ ಅಂತ ಹೇಳ್ತಾನೆ. ಆ ಗೌರವನ ಉಳಿಸ್ಕೋಬೇಕಾಗತ್ತೆ. ಅಪ್ಪ ಅಮ್ಮ ಹೇಳಿದ ಮಾತು ಕೇಳಬೇಕಾಗತ್ತೆ. ನನ್ನ ಹೆಂಡತಿ ಇವತ್ತಿಗೂ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ, ವರ್ಷಕ್ಕೊಂದ್ಸಲ. ಭೀಮ್ ಅಮಾವಾಸ್ಯೆ ದಿನ ಎರಡೂ ಕಾಲಿಗೆ ತೊಳೆದು ಅರ್ಶಿನ ಪೂಜೆ ಮಾಡಿ ನಮಸ್ಕಾರ ಮಾಡೋದು. ನಾನು ಅವ್ರಿಗೆ ಭೀಮ್ ಅಮಾವಾಸ್ಯೆ ಟೈಮಲ್ಲಿ 2,000 ರೂಪಾಯಿ ನಾನು ಕೊಡ್ತೀನಿ ಅವ್ರಿಗೆ, ಕ್ಯಾಶ್ ಕೊಡ್ತೀನಿ, ಕವರ್ ಕೊಡ್ತೀನಿ. ಅದು ಮುಂಚೆನೇ ಅಂಡರ್ಸ್ಟ್ಯಾಂಡಿಂಗು, ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರೋದು, ಹಳೆ ಕತೆ ಇದು. ಆಗ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆಗ ಅದ್ರಲ್ಲಿ ಅವರು ಅದ್ರ ನೆಕ್ಸ್ಟ್ ವೀಕೇನೆ ಇದು ಬರುತ್ತೆ, ವರಮಹಾಲಕ್ಷ್ಮಿ ಪೂಜೆ ಬರುತ್ತೆ. ಭೀಮನಮಾಸ ಆದ್ಮೇಲೆ 2ನೇದೋ 3ನೇದೋ ಶುಕ್ರವಾರ ಆ ವರಮಹಾಲಕ್ಷ್ಮಿ ಪೂಜೆಗೆ ಒಂದು ಒಳ್ಳೆ ಸೀರೆ ತಗೊಂಡು ಮೆರೀತಾರೆ, ಅದು ಬೇರೆ ವಿಷಯ. ಒಂದ್ಸಲ ಕರೋನಾ ಬಂತು ಮೇಡಮ್. ಕರೋನಾ ಬಂದಾಗ ಪಾಪ ಪಾಂಡು ಸ್ಟಾಪ್ ಆಯಿತು, ಸಿಲಿಯಲ್ಲಿ ಸ್ಟಾಪ್ ಆಯಿತು, TN ಸೀತಾರಾಮದ ಮಗಳ ಜಾನಕಿ ಸ್ಟಾಪ್ ಆಯಿತು. ನಮಗೆ ದೊಡ್ಡ ದೊಡ್ಡ ಇದು ಇನ್ಕಮ್ ಸೋರ್ಸ್ಗಳದು ನಲ್ಲಿಗಳಿದ್ದಂಗೆ ರಪ 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 ಬೀಳ್ತಾ ಇರುತ್ತೆ ದುಡ್ಡು. ಎರಡೂ ಸ್ಟಾಪ್ ಆಗೋಯ್ತಲ್ಲ, ನಾನು ದಿಕ್ಕೆಟ್ಟು ಹೋಗ್ಬಿಟ್ಟೆ. ಜೊತೆಗೆ ಬ್ಯಾಂಕ್ ಬೇರೆ ಬಿಟ್ಟಿದ್ನಲ್ಲ, ಬೇರೆ ಸೋರ್ಸೇ ಇಲ್ಲ. ಅವ್ನು ಕರೆದು ಹೇಳಿದೆ, ನೋಡಮ್ಮ ನೀನು ಗೊತ್ತಿದೆ ಕರೋನಾ ಬಂದಿದೆ, ನಾನು ಈ ಸಲ ನಿನಗೆ 2,000 ಕೊಡೋಕ್ಕಲ್ಲ, 1,000 ಕೊಡ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡೆ. ಆಯಿತು, ನೀವು ಎಷ್ಟು ಕೊಟ್ಟರೆ ಅದರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಂದರು. ಅಂಥ ಹೆಣ್ಣು ಸಿಗಬೇಕಲ್ಲ ನಿಮಗೆ, ಆಯಿತು ಅಂದರು. ಹಬ್ಬದ ದಿನ ಬಂದರು, ಮಂಗಳದ್ರ ತಟ್ಟೆ ತಂದರು. ಅವತ್ತು ಭೀಮನಮಾಸೆ ನನ್ನ ಕುರ್ಜಿ ಮೇಲೆ ಕೂರಿಸಿದ್ರು, ಬಲಗಾಲಿಗೆ ತೊಳೆದ್ರು, ಕುಂಕುಮ ಇಟ್ಟರು, ಹೂವು ಇಟ್ಟರು, ನಮಸ್ಕಾರ ಮಾಡಿದ್ರು. ಎಡಗಾಲ ಒಂದೇ, ನೆಕ್ಸ್ಟ್ ಇಯರ್ ಅಂದರು. 2,000 ಕೊಟ್ಟಾಗ ಇಂಥ ಹೆಂಡತಿ ಎಲ್ಲರಿಗೂ ಸಿಗೋದು. ತುಂಬ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಅಲ್ಲ. ಅವರು ತುಂಬ ಲೆಕ್ಕಾಚಾರ ಚೆನ್ನಾಗಿದೆ. ಆಯ್ತು ಬಿಡಿ ಸರ್. ಹೀಗಾದ್ರೆ ಗತಿ ಏನು ಪೂಜೆ ಮಾಡಿದ್ರ? ಅಯ್ಯೋ ದೇವ್ರೆ, ನನ್ ಏನೋ ಕಾಲನೇ ಚೆನ್ನಾಗಿ ಎಪಿಸೋಡ್ಗೆ ಅಂತ ಹೇಳ್ತಾ ಇದ್ದೀರಾ, ಅದ ನಿಜಾನ? ನಿಜಾನೇ ಇಲ್ಲ, ನಿಜಾನೇ. ಅವ್ರ ಎದುರುಗಡೆನೆ ಹೇಳಿದ್ದೀನಿ. ಅಲ್ಲ, ನಿಮ್ಮ ಹೆಂಡತಿ ಆಗಿರೋದ್ರಿಂದ ನೀವು ಏನು ಬರೀತೀರಾ ಅದನ್ನ ಅವ್ರು ಅಳವಡಿಸ್ಕೊಂಡಿಲ್ಲ. ಅವ್ರು ನನ್ಗೊಂಥರ ಲೈಬ್ರರಿ ಇದ್ದಾಗೆ. ನನ್ನ ಎಲ್ಲ ರೆಫರೆನ್ಸ್ ಬುಕ್ಸು ಅವರೇನೆ ಕೊಡೋದು. ನಾನು ಎಲ್ಲೋ ಕೂತು ಮುಂಚೆ ಚಂದ್ರು ಆಫೀಸಲ್ಲಿ ಕೂತ್ಕೊಂಡ್ ಬರೀತಾ ಇದ್ದೆ. ನನಗೇನೋ ಒಂದು ಡೌಟ್ ಬರುತ್ತೆ. ಒಂದ್ಸಲ ನಮ್ಮ ಸಿಲಿಲಲ್ಲಿ ಡಾಕ್ಟರ್ಗೆ ವ್ಯಾಸನ್ ಪಾತ್ರ ಹಾಕ್ಬಿಟ್ಟಿದ್ದೆ. ಅವನು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಾನು ವ್ಯಾಸ ಅಂತೇಳಿ ಪ್ರವಚನ ಕೊಡ್ತಾನೆ. ಆಗ ವ್ಯಾಸ ಅಂದ್ರೆ ಏನು ಅಂತ ತಿಳ್ಕೊಬೇಕಾಯ್ತು. ತಕ್ಷಣ ಮನೆಗೆ ಫೋನ್ ಮಾಡಿದೆ. ನಮ್ಮ ಮನೇಲಿ ಲೈಬ್ರರಿ ಇದೆ. ನನ್ನ ಹೆಂಡತಿ ಚೆಕ್ ಮಾಡಿ, ವ್ಯಾಸ ಅಂತಕ್ಕಂಥದ್ದು ಈ ಪ್ರತಿಯೊಂದು ಮಹಾಯುಗಕ್ಕೂ ಒಬ್ಬ ವ್ಯಾಸ ಬರ್ತಾನೆ. ಒಟ್ಟು 24 ವ್ಯಾಸಗಳಿದ್ದಾರೆ. ಅದ್ರಲ್ಲಿ ಮಹಾಭಾರತ ಬರೆದವರು ಈ ವ್ಯಾಸ ಅಂತ ಅವರು ಕ್ಲಾರಿಫೈ ಮಾಡಿದ್ರು. ನಂಗೆ ಗೊತ್ತಿರ್ಲಿಲ್ಲ ಅದು. ಹಾಗೆ ಒಂದು ಹಿಂದಿ ಹಾಡು ಯಾವ ಸಿನಿಮಾದ್ದು ಅಂದ್ರೆ ಅವ್ರು ಹೇಳ್ತಾರೆ, ಅಥವಾ ಯಾವ್ದೊಂದು ಕುವೆಂಪುದ ಯಾವ್ದಾದ್ರು ಕವನ ಕೇಳಿದ್ರೆ ಇಂಥ ಕಡೆ ಹೇಳ್ತಾರೆ. ಈಗ ಅವ್ರು ನನಗೆ ರೆಫರೆನ್ಸ್ ಲೈಬ್ರರಿ ತರ ಇಟ್ಕೊಂಡು ಅವರು ನಮ್ಮ ಲೈಬ್ರರಿಯನ್ನು ನನ್ಗೆ ಬಹಳ ಸಾಥ್ ಕೊಡ್ತಾರೆ. ನನ್ನೆಲ್ಲ ಫಂಕ್ಷನ್ಸ್ಗೂ ಇತ್ತೀಚೆಗೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ನಂಗೂ ವಯಸ್ಸಾಯ್ತಲ್ಲ, ಜೊತೆಲಿ ಒಳ್ಳೇದಾಗತ್ತೆ ಅಂತ ಹೇಳಿ. ಅನುಮಾನ ಏನಿಲ್ಲ, ಬಟ್ ಆ ಸಹಾಯ ಆಗ್ಲಿ ಅಂತ ಅವ್ರು ಬರ್ತಾರೆ ಅಷ್ಟೇ.
ಹೀಗಾಗಿ ಯಾಕೆಂದ್ರೆ ಇಷ್ಟು ದಿವಸ ಅನುಮಾನ ಪಡ್ದೆ ಇನ್ನು ಇಲ್ಲ ಮೇಲೆ ಮದ್ವೆ. ಒಂದು 20 ವರ್ಷಗಳ ಹಿಂದೆ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ನಮ್ಮ ಹೆಂಡತಿನೂ ಇದ್ಲ ಜೊತೆಗೆ. ನಮ್ದು ಮದುವೆಯಾದ ಹೊಸದಲ್ಲಿ ನಾವು ಬರೀ ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗಿದ್ದು, ಬೇರೆ ಹನಿಮೂನ್ಗೆ ಹೋಗ್ತಲ್ಲ. ಇಲ್ಲ, ಮೊದಲು ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನ, ಆಮೇಲೆ ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನ, ಮಡಿಕೇರಿ ಸಾಹಿತ್ಯ, ನಿಮ್ಗೆ ಹನಿಮೂನ್ಗೆ ಹೋಗಕ್ಕೆ ಅವಕಾಶ ಇಲ್ಲ ಇರ್ಲಿಲ್ಲ, ಬರೀ ಸಾಹಿತ್ಯ ಸಮ್ಮೇಳನ ನನ್ನದು. ಪುರ್ಸೊತ್ತಿರ್ಲಿಲ್ಲ. ಆಯ್ತಾ, ಯಾವ್ದು ಸಾಹಿತ್ಯ ಸಮ್ಮೇಳನ ಅಲ್ಲ. ಬಾ ನಮಸ್ಕಾರ ಸರ್ ಬರ್ತಾರೆ ಜೀನ್ಗಳು. ನಮಸ್ಕಾರ ಸರ್, ಇವರು ನಮ್ಮ ಹೆಂಡತಿ. ನಮಸ್ಕಾರ ಅಮ್ಮ ಮೇಡಮ್ ಅವ್ರಿಗೆ. ಸರ್ ನೀವು ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನಕ್ಕೆ ಒಬ್ಬರನ್ನ ಕರ್ಕೊಂಬಂದು ಹೆಂಡತಿ ಅಂತ ಹೇಳಿದ್ರಲ್ಲ ಸರ್, ಅವರಲ್ವ ಸರ್ ಇವರು ಅಂದ. ಒಂದು ವಾರ ಮಾತು ಬಿಟ್ಬಿಟ್ಟಿದ್ರು ಅವರು. ಅಯ್ಯೋ, ಏನ್ ಕಥೆ ಸರ್ ಇದು? ಅವ್ರೇನಪ್ಪ ಇವರು ಸರ್, ಒಂದು ಸ್ವಲ್ಪ ಕುಳ್ಗಿದ್ರು ಸರ್ ಅವರು. ಅದಕ್ಕೆ ಈ ತರ ಎಲ್ಲ ಪರೀಕ್ಷೆಗಳ ನಿಮ್ಗೆ? ಇದೆಲ್ಲನೂ ದಾಟ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು. ಅವನ್ ನೋಡಿನಿ. ಇದೆಲ್ಲ ಹೋಗ್ಲಿ, YMN ಮೂರ್ತಿ ಅಂತ ಬೆಂಗಳೂರಲ್ಲಿ ಬಹಳ ದೊಡ್ಡ ಒಬ್ಬ ಇದ್ರಲ್ಲ, ಭಾಷಣಕಾರ ಇದ್ರು. ಹೇಳಿದ್ನಲ್ಲ. ಅವರೇ ಆಗ್ಲೇ ನೀವು ಆಗಾಗ ರೆಫರ್ ಮಾಡ್ತಾ ಇರ್ತೀರಾ, ಅದೇ YMN ಮೂರ್ತಿ. ತಲೆಗೊಂದು ಕ್ಯಾಪ್ ಹಾಕೊಳ್ಳೋರು. ಅವ್ರು ಯಾವುದೊಂದು ಫಾರ್ಮಾಸ್ಯೂಟಿಕಲ್ಸ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಅವರು ಹ್ಯೂಮರ್ ಕ್ಲಬ್ ಬೆಂಗಳೂರಿಗೆ ಚಾಪ್ಟರ್ಸ್ ಶುರು ಮಾಡಿದವರು. ಹ್ಯೂಮರ್ ಕ್ಲಬ್ ಇಂಟರ್ನ್ಯಾಷನಲ್ ತಂದವರು ಅವರೇನೆ. ಆಯ್ತಾ, ಪ್ರತಿ ಭಾನುವಾರ ಕಾಲೇಜಲ್ಲಿ ಭಾಷಣ. ಈ ನನ್ನ ಪರಿಚಯ ಮಾಡ್ತಾರೆ. ನೀವು ಮೇಡಮ್ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ, ನೆನಪಿನಿಂದ ಅದು ಎಷ್ಟು ವಿಷಯಗಳು ಹೇಳ್ಬಿಟ್ರಿ ಅಂದರೆ ಐ ವಾಸ್ ವಂಡರ್ ಸ್ಟ್ರಕ್. ನೀವು ಹೇಳಿದ್ದು 100ಕ್ಕೆ 100 ನನ್ನ ಬಗ್ಗೆ ಪರಿಚಯ ಕರೆಕ್ಟಾಗಿದೆ. ಅದು ಹೇಗೆ ನಿಮಗೆ ನೆನಪಿದೆಯೋ ಅದೇನು ನನಗೆ ಅರ್ಥ ಆಗ್ತಲ್ಲ. ಕೈಯಲ್ಲಿ ಚೀಟಿ ಇಲ್ಲದೆ ಮಾತಾಡಿದ್ರಿ, ಆಯ್ತಾ, ಕರೆಕ್ಟಾಗಿ ಹೇಳಿದ್ರಿ ನೀವು ಪರಿಚಯ. ಕೆಲವರು ನಾವು ಹೋಗ್ತೀವಲ್ಲ ಕಾಲೇಜ್ಗೆ, ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿಬಿಡ್ತಾರೆ. MSN ಮೂರ್ತಿನ ಬದಲು YMN ಮೂರ್ತಿ ಅಂತ ಡೌನ್ಲೋಡ್ ಮಾಡ್ಬಿಟ್ಟು. ಸರ್ ನಾನು ಬಂದು ಕೂತಿದ್ದೀನಿ, ದೊಡ್ಡ ಸಭೆ ಅದು. ಅವ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ನನ್ನ ನೋಡಿದ್ದು ಫಸ್ಟ್ ಟೈಮು ಏನೋ. ಇವತ್ತು YMN ಮೂರ್ತಿಯವರು ಬಂದಿದ್ದಾರೆ. ನರಸಿಂಹಮೂರ್ತಿ ಅವ್ರ ಹೆಸರು ನರಸಿಂಹಮೂರ್ತಿಯವ್ರು ಎಲ್ಲಿದ್ದಾರೋ ಅಲ್ಲಿ ನಗೆ ಇರುತ್ತೆ. ನಾನು ಸುಮ್ಮನೆ ಇದ್ದೆ, ಕನ್ಫ್ಯೂಸ್ ಆಗಿದೆ ಅಂತ ನನಗೆ ಗೊತ್ತಿತ್ತು. ಇವರು ಎಲ್ಲಿದ್ದರೆ ಅಲ್ಲಿ ನಗೆ. ಇವರು ಪ್ರತಿ ವಾರ ಜನಗಳನ್ನ ನಗಿಸಿ ಒಳ್ಳೆ ಟಾನಿಕ್ ಕೊಡ್ತಾ ಇದ್ದಾರೆ. ಸರಿ ಇದೆ. ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಕಂಪನಿಗೆ. ನಾನು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಏನೋ ಸಣ್ಣ ಕನ್ಫ್ಯೂಷನ್ ಆಗಿದೆ, ಸುಮ್ಮನೆ ಆಗ್ಬಿಟ್ಟೆ. ಯಾಕಂದರೆ ಅವ್ರು ಮಾತಾಡೋವಾಗ ನಾನು ಸೆಂಟ್ರಲ್ಲಿ ಇಂಟರ್ಫಿಯರ್ ಆಗಲ್ಲ. ಒಂದ್ಸಲ ಏನಾಗಿತ್ತು ಅಂದರೆ, ನನ್ನ ಬಗ್ಗೆ ಹಿಂಗೆ ಹೊಗಳ್ತಾ ಇದ್ದಾವೆ ಅವರು, ನರಸಿಂಹಮೂರ್ತಿ ಅವ್ರು ಅಂಥವ್ರು ಇಂಥವ್ರು ಅಂತ. ಮಿಸ್ಟರ್, ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅಂದ್ಬಿಟ್ಟೆ ನಾನು ದೊಡ್ಡ ಸಭೆಯಲ್ಲಿ. ಅದಕ್ಕೆ ಅವನು, ನಮಗೂ ಗೊತ್ತು ಸರ್ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅಂತ, ಆದರೆ ಅವ್ನು ದುಡ್ಡು ಕಳಿಸಿರಲ್ಲ ನನ್ನ ಪ್ರೆಸಿಡೆಂಟ್, ಅವ್ರು ಯಾರೋ ಒಂದು ಚಿಲ್ಲರೆ ಗಿರಾಕಿನ ಕರ್ಕೊಂಬಂದ್ರು ಅಂತ ಅನ್ಕೋಬಾರ್ದು, ಅದಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ಇಂದ. ಸೊ ಇದು ಹಾಳಾಗೋಲಿ, ಅವನೇನು ಬೇಕಾದ್ರೆ ಹೇಳ್ಕೊಳ್ಳಿ. ಅದಾದ್ಮೇಲೆ ನಾನು ಸೆಂಟ್ರಲ್ ಇಂಟರ್ಫಿಯರ್ ಆಗೋದೇ ಇಲ್ಲ. ಅವ್ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅಷ್ಟೇ. ನೀವು 60 ಪುಸ್ತಕ ಅಂತ, ಮೊನ್ನೆ ಯಾರೋ 120 ಪುಸ್ತಕ ಅಂದರು. ಇರಲಿ. ಆಮೇಲೆ YMN ಮೂರ್ತಿಯವರು ಮ್ಯಾನೇಜಿಂಗ್ ಡೈರೆಕ್ಟರ್. ಇವ್ರಿದ್ದ ಕಡೆ ಇದು. ಆಮೇಲೆ ಇವರು ಭಾಳ ಜನಕ್ಕೆ ಸಹಾಯ ಮಾಡಿದ್ದಾರೆ. ನಾನು ಬ್ಯಾಂಕ್ ಮ್ಯಾನೇಜರ್ಗೆ ಸಹಾಯ ಮಾಡಿದ್ದೀನಿ, ಅದೊಂದು ಇನ್ನೊಂದು ಸಲ ಹೇಳ್ತೀನಿ. ನಾನು ಒಪ್ಕೊಂಡೆ. ಇವರು ತುಂಬ ಸಹಾಯ ಮಾಡ್ತಾರೆ. ಹಾಸ್ಯ ರಂಗಕ್ಕೆ ಅವರ ಕೊಡುಗೆ ಅಪಾರವಾದ್ದು. ಇಂತಹ ದೊಡ್ಡ ಮನುಷ್ಯರು ಎಲ್ಲೆಲ್ಲೋ ಹಾಸ್ಯ ಕೊಡ್ತಾ ಇದೆ. ಇವರು 2020 ಏಪ್ರಿಲ್ ತಿಂಗಳಲ್ಲಿ ತೀರ್ಕೊಂಡ್ರು ಅಂದರು. ನಾನು ಅಲ್ಲೇ ಕೂತಿದ್ದೀನಿ. ರೇ ನಾನು ಇದ್ದೀನಿ ಹಿಂದೆ. ಸರ್ ಅದು YMN ಮೂರ್ತಿ ಹಿಂದೆ. ಸರ್ ಆಗಲೇ ಹೇಳಬೇಕಾಗಿತ್ತಲ್ಲ ಸರ್, ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಸುಮ್ಮನೆ ಇದ್ದು, ಲಾಸ್ಟ್ ಪಾಯಿಂಟ್ಗೆ ಯಾಕೆ ಸರ್ ನೀವು ಒಬ್ಜೆಕ್ಟ್ ಮಾಡ್ತೀರಾ ಅಂತ ಅವನು. ಹೀಗೆ ನಮ್ಮನ್ನು ಕರೆಸಿದವ್ರು ಇರ್ತಾರಲ್ಲ, ಅವರು ನಮ್ಮ ಬಗ್ಗೆ ಏನೇನೋ ಹೇಳ್ತಾ ಇರ್ತಾರೆ. ಕೆಲವು ಸಲ ನಮಗೆ ಖುಷಿ ಕೊಡ್ಲಿ ಅಂತೆಲ್ಲ ಡಬಲ್ ಮಾಡಿಬಿಡ್ತಾರೆ. ನನಗೆ 2 ಪುಸ್ತಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಂದಿದೆ ಅಂತ ನೀವು ಹೇಳಿದ್ರಿ. ಇವರು ಅದನ್ನು ಎಲ್ಲನೂ ಇಂಟು ಮಾಡ್ಬಿಡ್ತಾರೆ. ಎರಡು ಮಾಡಿಬಿಟ್ಟು ಇವರಿಗೆ 4 ಪುಸ್ತಕಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಬಂದಿದೆ. ಇವರು 60 ಬದಲು 120 ಪುಸ್ತಕವನ್ನು ಬರೆದಿದ್ದಾರೆ. ಇವರು ಈ ಥರ ಎಲ್ಲ ಹೇಳ್ಬಿಟ್ಟು, ಇವರಿಗೆ ಒಬ್ಬನೇ ಮಗ ನಂಗಿರೋದು, ಇವ್ರಿಗೆ 2 ಗಂಡು ಮಕ್ಕಳಿದ್ದಾರೆ ಅಷ್ಟೇ. ಇವರು 2 ಹೆಂಡ್ತಿದ್ದಾರೆ. ಎಲ್ಲ ಕಡೆ ಟೂ ಇಂದ ಗುಣಿಸ್ಬಿಟ್ಟಿದ್ದಾನೆ. ನಂಗೆ ಖುಷಿ ಆಗಲಿ ಅಂತ. ಫ್ಯಾಮಿಲಿನಲ್ಲಿ ಆಗೋ ಡಿಸ್ಪ್ಯೂಟ್ಗಳು ಇದೆಯಲ್ಲ, ಅದು ಇದ್ರವರೆಗೂ ಹೋಗ್ಬಿಡುತ್ತೆ. ಅದು ಡೈವರ್ಸ್ವರೆಗೂ ಹೋಗ್ಬಿಡುತ್ತೆ. ಏನೋ ಕಲ್ಚರ್ಡ್ ಫ್ಯಾಮಿಲಿ ನಮ್ದು, ಆದ್ದರಿಂದ ಹೋಲಿ ಬಿಡ್ರಿ ಕ್ಷಮೆಯ ದರಿತ್ರಿ ಅಂದ್ರೆ ನಮ್ಮ ಹೆಂಡ್ತಿ, ಬೇರೆ ಏನು ಅಲ್ಲ. ಅದನ್ನ ನೋಡೇನೆ ಪದ್ಯ ಬರ್ತಿರೋದು. ಹೀಗಿರುವಾಗ ನಾನು ಎಲ್ಲ ತಪ್ಪುಗಳನ್ನ ಹೊಟ್ಟೆಗೆ ಹಾಕ್ಕೊಂಡು, ನನ್ಗೆ ಹೊಟ್ಟೆಗೂ ಹಾಕ್ತಾ, ನಾನು ಯಾವತ್ತು ಎಲ್ಲಿ ಹೋಗಿ ಭಾಷಣ ಮಾಡಿ ಬಂದ್ರು ಸುಮ್ಮನೆ ಇದ್ದು, ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಬರೀತಾ ಕೂತಿದ್ರು ಕೂಡ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದೆ. ಅವ್ರು ನನಗೆ ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿ ಮನೆಯಲ್ಲೂ ಕೂಡ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಇದೇ ಥರ ನೋಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಏಕೆಂದರೆ
ಒಂದು ಮಗು ನಿಮಗೆ ನೀಟ್ ಪರೀಕ್ಷೆಗೆ ತಯಾರಾಗ್ತಿದ್ದೆ ರಾತ್ರಿ 1 ಗಂಟೆವರೆಗೂ ಓದಿದ್ರೆ ಅಪ್ಪನೋ ಅಮ್ಮನೋ ಜೊತೇಲಿ ಕೂತ್ಕೊಂಡು ಯಾವುದೋ ಒಂದು ಕತೆ ಪುಸ್ತಕ ಓದ್ತಾ ಕೂತಿರ್ಬೇಕು. ಅದೊಂದು ಮಾರಲ್ ಸಪೋರ್ಟು. ನೀನು ಓದ್ಕೊಂತ ರೂಮಲ್ಲಿ ಬಿಟ್ಬಿಟ್ಟು ನೀವು ಗೊರಕೆ ಹೊಡಿಯೋದಲ್ಲ, ನೀವು ಕೂತ್ಕೋಬೇಕು ಜೊತೆಗೆ. ನೀವೇನೋ ಬೇರೆ ಓದ್ತಾ ಕೂತ್ಕೊಳ್ಳಿ. ಪಾಪ ಮಗು ಅಷ್ಟೆಲ್ಲ ಕಷ್ಟಪಡ್ತಾ ಇರೋವಾಗ ಅದ್ರ ಜೊತೆಗೆ ನಿಮ್ಗೆ ಸಬ್ಜೆಕ್ಟ್ ಗೊತ್ತಿಲ್ಲ, ಸರಿ ಅದೊಂದು ಓದ್ಕೋತಾ ಇದೆ, ಒಂದು ಮಾರಲ್ ಸಪೋರ್ಟ್. ಮಧ್ಯದಲ್ಲಿ ನೀರು ಬೇಕಾ, ಒಂದು ಲೋಟ ಹಾಲು ಕೊಡ್ಲಾ, ಇಷ್ಟಿದ್ರೆ ಸಾಕು. ಮಕ್ಕಳನ್ನ ಸರಿಯಾದ ದಾರಿಗೆ ತರಬೇಕು, ಮಕ್ಳಿಗೆ ಸರಿಯಾದ ಸಪೋರ್ಟ್ ಇರಬೇಕು, ಮಕ್ಕಳ ಮೇಲೆ ಕಣ್ಣಿಟ್ಟಿರ್ಬೇಕು. ಆಮೇಲೆ ಮಿಡ್ಲ್ ಸ್ಕೂಲ್ ಮಕ್ಕಳು ಆದರೆ ಅವರ ಬ್ಯಾಗ್ಗಳನ್ನ ಚೆಕ್ ಮಾಡಬೇಕು ನೀವು ಯಾವಾಗ. ಅವರು ಬಹಳ ಮುಖ್ಯ ಆಗ್ತಾ ಇದೆ ಇವತ್ತು. ಅವ್ರ ಬ್ಯಾಗ್ಗಳನ್ನ ನಾವು ಚೆಕ್ ಮಾಡಬೇಕು. ಅವ್ರಿಗೆ ಗೊತ್ತಿದ್ದು ಮಾಡಿ ಇಲ್ಲ ಗೊತ್ತಿಲ್ಲದೆ ಮಾಡಿ ಅದು ಚೆಕ್ ಮಾಡಬೇಕು. ಮಕ್ಕಳ ಮೇಲೆ ಕಣ್ಣಿಟ್ಟಿಲ್ಲ ಅಂದರೆ ಮಕ್ಕಳು ಕಳ್ಕೊಳ್ತೀವಿ ನಾವು. ಇನ್ಮೇಲೆ ನಾನು ನಿಮ್ಮನ್ನು ನಿಜವಾಗ್ಲೂ ಬಹಳ ಪ್ರಾಮಾಣಿಕವಾಗಿ ಕೇಳ್ಕೊಳ್ತಾ ಇದ್ದೀನಿ, ಈ ಕುಟುಂಬ ಸಲಹೆದು ಒಂದು ಸಣ್ಣ ಕೇಂದ್ರ ಆರಂಭಿಸಿ. ಈಗ ಮಕ್ಕಳು ಅವರ ದಾರಿಗೆ ಅವ್ರು ಹೋಗ್ತಾ ಇದ್ದಾರೆ, ಇವ್ರಿಗೆ ಏನೂ ಕಂಟ್ರೋಲ್ ಇಲ್ಲ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಜಿಹಾದ್ ಪ್ರಸಂಗಗಳು 750 ಕಾಲ್ ಬಂದಿದೆಯಂತೆ ನಮ್ಮ ಮುತಾಲಿಕ್ ಅವ್ರಿಗೆ. ತಂದೆ ತಾಯಿಗಳು ಏನು ಕೇರೇ ಮಾಡೋದಿಲ್ಲ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾರ ಜೊತೆ ನೀವು ಇರಬೇಕು ಏನೂ ಹೇಳೋದಿಲ್ಲ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಸಹಧರ್ಮಿಣಿ ಹೆಂಗೆ ಆದವಳು ಗಂಡನ ಜೊತೆಯಲ್ಲಿ ಇರಬೇಕು, ಎಲ್ಲ ಕೆಲಸದಲ್ಲೂ ಭಾಗಿಯಾಗಬೇಕು. ಆದರೆ ಮಕ್ಕಳ ಜೊತೆನೂ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಸೇರಿ ಮಕ್ಕಳನ್ನು ಬೆಳೆಸಬೇಕಾಗಿರೋವಂಥದ್ದು, ಸರಿಯಾದ ದಾರಿಯಲ್ಲಿ ಬೆಳೆಸಬೇಕಾಗಿದ್ದರೆ ನಿಜವಾಗ್ಲೂ ಇವ್ರಿಗೂ ಇರಬೇಕು ಆ ನೀತಿ ನಿಯತ್ತು. ನೀವು ತುಂಬ ಇವತ್ತು ಆ್ಯಕ್ಚುಲಿ ಮಾರಲ್ ವ್ಯಾಲ್ಯೂಸ್ ಬಗ್ಗೆ ತುಂಬ ಮಾತಾಡಿದ್ರಿ. ನೈತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು. ನೀವು ಗಲ್ಫ್ ಕಂಟ್ರೀಸಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತ, ಶಿಕ್ಷೆ ಒಂದು ಅವಶ್ಯವಾದಂಥ ಭಾಗ ನಮ್ಮನ್ನು ನೆನಪುಗೊಳಿಸೋದಕ್ಕೆ. ಬಹಳ ಚೆನ್ನಾಗಿತ್ತು ಸರ್ ನಿಮ್ಮ ಇದೊಂಥರ ಕಣಜ, ಭತ್ತದ ಕಣಜ ನಿಮ್ಮದು. ಬೇಕಾದಷ್ಟು ಅನುಭವಗಳಿದೆ, ನೀವಿನ್ನೂ ಎಷ್ಟೋ ವಿಚಾರಗಳನ್ನು ಮುಟ್ಟೇ ಇಲ್ಲ. ನೀವು ನನ್ನ ಕರೆಸಿದ್ದು ನಂಗೆ ಬಹಳ ಸಂತೋಷ ಆಗಿದೆ. ನನಗೆ ಬಹಳ ಖುಷಿ ಆಯ್ತು. ನನಗೂ ಅಷ್ಟೇನೆ ಸಂತೋಷ ಆಯ್ತು. ಲೀಲಾಜಾಲ ನಾನು ನೋಡ್ತಾ ಇದ್ದೀನಿ, ನಿಮ್ದು ನೀವು ಹಾಕಿರೋ ವಿಡಿಯೋಸು ಎಲ್ಲಾನು ಒಳ್ಳೇದೇನೆ. ಕೇಳುವಂಥದ್ದು, ನೋಡುವಂಥದ್ದು, ಮತ್ತೆ ಅದನ್ನು ಅಡಾಪ್ಟ್ ಮಾಡುವಂಥದ್ದು, ಬದುಕಲ್ಲಿ ಬರ್ತಕ್ಕಂಥ ಮೌಲ್ಯಗಳ ಬಗ್ಗೆ. ಹೀಗಾಗಿ ನನಗೊಂದು ಅವಕಾಶ ಇವತ್ತು ನೀವು ಕೊಟ್ರಿ, ತುಂಬ ಸಂತೋಷ. ನನಗೆ ಬಹಳ ಸಂತೋಷ. ತುಂಬ ಒಳ್ಳೆ ಮನಸ್ಸಿಂದ ಬಂದು ತುಂಬ ಉತ್ತಮವಾದಂಥ, ಅದರಲ್ಲೂ ನಗೆಯ ಒಂದು ಇದರಲ್ಲಿ ಹೊದಿಕೆಯಲ್ಲಿ ಪೂರಣವನ್ನು ಕೊಟ್ಟಿದ್ದೀರಿ ನೀವು. ಬಹಳ ಸಂತೋಷ ಆಯಿತು ನಿಜವಾಗ್ಲೂ. ನಗೆ ಒಬ್ಬಟ್ಟು ಇವತ್ತು ನಮಗೆ ಕೊಟ್ಟಿರೋದು ನೀವು. ನಮ್ಮ ಜನಕ್ಕೆ ಬಹಳ, ನಮ್ಮ ವೀಕ್ಷಕರಿಗೆ ತುಂಬ ಪ್ರಿಯವಾಗುತ್ತೆ ಅನ್ನೋದರಲ್ಲಿ ಯಾವ ಸಂದೇಹನೂ ಇಲ್ಲ. ನೋಡಿ ಮತ್ತೆ ಅವ್ರನ್ನ ಕರೆಸಿ ಅಂತ ಕೇಳ್ತಾರೆ, ನಮಗೆ ಕಮೆಂಟ್ಸ್ ಹಾಕ್ತಾರೆ ನೋಡಿ. ತುಂಬ ಸಂತೋಷ ಆಯಿತು ಸರ್, ಬಹಳ ಹೊತ್ತು ಮಾತಾಡಿದ್ದೀವಿ ಸರ್. ನೀವು ಲೀಲಾಜಾಲ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಮಾತಾಡಿ ನನ್ನನ್ನು ನಗಿಸಿ ಇದರ ಮೂಲಕ ಸಾವಿರಾರು ಜನ ನಗೋ ಹಾಗೆ ಒಂದು ಅವಕಾಶ ಕಲ್ಪಿಸಿದ್ರಿ. ತುಂಬ ನನಗೆ ಸಂತೋಷ ಆಗ್ತಾ ಇದೆ. ಈ ಸಣ್ಣ ಪುಸ್ತಕದ ಕಾಣಿಕೆಯನ್ನು ತಾವು ಒಪ್ಪಿಸ್ಕೋಬೇಕು ಈ ಸಂದರ್ಭದಲ್ಲಿ. ನಮಸ್ಕಾರ. ನನ್ನ ಇತ್ತೀಚಿನ ಪುಸ್ತಕ ಇದು ಪುತ್ರಕಾಮ್ಯ ಅಂತ. ಇದು 10 ದಿನದಲ್ಲಿ ಬರೆದ ಕಾದಂಬರಿ ಆಯಿತಾ. ಅದು ಒತ್ತಾಯಪೂರ್ವಕವಾಗಿ ಬರೆದಿದ್ದು. ಇದರಲ್ಲಿ ನಾನು ಮಹಾಭಾರತದ ರೆಫರೆನ್ಸ್ಗಳೆಲ್ಲ ಇಟ್ಕೊಂಡು ನಾನು ಮಾಡಿದ್ದೀನಿ. ಈ ಪ್ರಾಯಶಃ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಒಂದು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಪುತ್ರಕಾಮ್ಯ ನಿಮ್ಮಲ್ಲಿ ಇರಲಿ ಅಂತ ನಿಮ್ಮ ಪ್ರೀತಿಯಿಂದ ಅರ್ಪಿಸ್ತಾ ಇದ್ದೀನಿ. ಅಲ್ಲ, ನಿಮ್ಮ ಪುಸ್ತಕಗಳನ್ನು ಓದೋದು ಅಂದರೆ ಅದೊಂದು ಹಬ್ಬ. ಆಮೇಲೆ ಪುಟ್ಟದಲ್ಲೂ ಹಾಸ್ಯ ಇದೆ. ಅದು ನಿಮಗೆ ನಗೆ ಹೇರಳವಾಗಿ ಯಾವ ಪುಟ ತೆಗೆದ್ರೂ ನಗು ಇದೆ. ಅಲ್ಲ, ಮುಖಪುಟದಲ್ಲೇ ಹಾಸ್ಯ ಇದೆ, ಪುಟ್ಟದಲ್ಲೂ ಇದೆ. ನಮಸ್ಕಾರ, ಧನ್ಯವಾದಗಳು.